I was just reading in a book about diamonds. ನಾನು ಒಂದು ಪುಸ್ತಕ ಓದುತ್ತಾ ಇದ್ದೆ, ವಜ್ರಗಳು ಅನ್ನುವಂತ ಪುಸ್ತಕ. Diamond is one of the perfect and the precious gift. ಇದು ವಜ್ರ ಅಂತ ಹೇಳುವಾಗ ಬಹಳ ಬೆಲೆ ಉಳ್ಳಂತದ್ದು, ವಿಶೇಷವಾಗಿರುವಂತಹ ಒಂದು ಗಿಫ್ಟ್ ಆಗಿದೆ. Diamond is a very hardest substance. ಬಹಳ ಗಟ್ಟಿ ಆಗಿರುವಂತ ಒಂದು ವಸ್ತು ಅದು. Not only it's hardest of all the gemstones, ಎಲ್ಲಾ ರೀತಿಯಾಗಿರುವಂತ ಅಮೂಲ್ಯವಾಗಿರುವಂತ ಕಲ್ಲುಗಳಲ್ಲಿ ಈ ಒಂದು ವಜ್ರ ಈ ವಿಶೇಷವಾಗಿರುವಂತದ್ದು. but also it's very simple in composition. ಅದರಂತೆ ಇದು ಬಹಳ ಸರಳವಾಗಿರುವಂತ ಒಂದು ಆಕಾರದಲ್ಲಿರುವಂತ ವಿಷಯವೂ ಸಹ ಆಗಿದೆ. Actually, science students will be able to say what is diamond composed of. ಸೈನ್ಸ್ ನಲ್ಲಿರುವಂತಹ ಒಂದು ಸ್ಟೂಡೆಂಟ್ಸ್ ಗಳು ಹೇಳ್ಬೋದು ಈ ಒಂದು ವಜ್ರಕ್ಕೆ ಸಂಬಂಧಪಟ್ಟಂತ ವಿಷಯಕ್ಕೆ. What is diamond made of? ಎದರ ಮೂಲಕವಾಗಿ ಈ ಒಂದು ವಜ್ರ ಮಾಡಲ್ಪಟ್ಟಿದೆ? Simple, carbon. ಕಾರ್ಬನ್ ಮೂಲಕ. The same carbon that you and I use in pencil. ಪೆನ್ಸಿಲ್ ಗಳಲ್ಲಿ ಉಪಯೋಗಿಸುವಂತ ಅದೇ ಕಾರ್ಬನ್, ಪೆನ್ಸಿಲ್ ಮೂಲಕ ನಾವು ಬರಿತೇವಲ್ಲ ಅದೇ ಕಾರ್ಬನ್ ಅನ್ನ ಅವರು ಅದರಿಂದ ಮಾಡಲ್ಪಟ್ಟಿದ್ದು. It is the same carbon. ಅದೇ ಕಾರ್ಬನ್. But then the composition is the same. Carbon is the same. But then it's different when it takes a crystallized form due to immense heat and volcanic eruptions and deep pressure. ಇಲ್ಲಿ ಒಂದು ಬೆಂಕಿಯ ತಾಪದಿಂದ ಒತ್ತಡದ ನಿಮಿತ್ತ ಬಂದಿರುವಂತ ಆಕಾರ ವಿವರಣೆಗಳನ್ನ ಗಮನಿಸುವಾಗ ಅದು ಬೇರೆ ಬೇರೆ ಆಗಿ ಕಂಡು ಬರುವಂತದ್ದು, ಕಾಣಿಸುವಂತದ್ದು, ಉಪಯೋಗಿಸಲ್ಪಡುವುದನ್ನ ನಾವು ಗಮನಿಸ್ತೇವೆ. All this happens in the earth's crust. ಎಲ್ಲವೂ ಸಹ ಭೂಮಿಯ ಒಳಗಡೆ ನಡೆಯುವಂತ ಈ ಸಂಗತಿ ಆಗಿರ್ತದೆ. And then the molten rock throws it up, and then we find it that it is mined from the pits of the earth, and diamond is ಭೂಮಿಯ ಒಳಗಡೆ ಇರುವಂತ ಕಲ್ಲುಗಳ ಉಪಾದಿಯಲ್ಲಿ ಇದು ಒಡೆಯಲ್ಪಟ್ಟು ಹೊರಗಡೆ ಬಂದು ನಮಗೆ ಸಿಗುವಂತ ವಿಷಯಗಳು ಇದಾಗಿದೆ. Only 20% of the diamond is useful. That which is mined, only 20% is used. 80% of diamond gets wasted. ಅನೇಕ ಸಾರಿ ಈ ರೀತಿಯಾಗಿ ಬಂದಿರುವಂತಹ ವಜ್ರಗಳಲ್ಲಿ ಕೇವಲ 20% ವಜ್ರಗಳು ಮಾತ್ರ ಉಪಯೋಗಕ್ಕೆ ಬರ್ತಾ, ಉಳಿದೆಲ್ಲಗಳು ಕಲುಷಿತಗೊಂಡು ವ್ಯರ್ಥವಾಗಿ ಹೋಗ್ಬಿಡ್ತವೆ. For a diamond to be a diamond, ವಜ್ರವು ವಜ್ರವಾಗಿರಬೇಕಾಗಿದ್ದಲ್ಲಿ there will be 58 tiny facets. 58 ರೀತಿಯಾಗಿರುವಂತಹ ಹಂತದ ಮೂಲಕ ಹೋಗ್ಬೇಕಾಗಿರ್ತದೆ. Different angles on the diamond. ಅದ ಒಂದು ವಜ್ರದಲ್ಲಿ ವಿಭಿನ್ನವಾಗಿರುವಂತಹ ಆಕಾರದಲ್ಲಿ ಇರುವುದನ್ನು ನಾವು ಗಮನಿಸ್ತೇವೆ. 58 ಆಕಾರಗಳಲ್ಲಿ. Each diamond is supposed to have 58 facets. ಪ್ರತಿ ಒಂದು ವಜ್ರಗಳಿಗೆ 58 ಒಂದು ಆಕಾರದಲ್ಲಿ ಇರುವುದನ್ನು ನಾವು ಗಮನಿಸ್ತೇವೆ. It goes through a process of polishing where the polishing machine per minute is running at 3000 rpm, and olive oil and diamond dust is put in, and that polishes the diamond, and the diamond comes out. ಪಾಲಿಶ್ ಬ್ರಷ್ ಅನ್ನ ತೆಗೆದುಕೊಂಡು ಅದನ್ನ ಚೆನ್ನಾಗಿ ಬ್ರಷ್ ಮಾಡ್ತಾ, ಆಲಿವ್ ಆಯಿಲ್ ಅನ್ನ ಅದರ ಮೇಲೆ ಹಾಕ್ತಾ, ಉತ್ತಮ ಮಟ್ಟದಲ್ಲಿ ಅದು ಹೊಳಪು ಬರುವಂತ ರೀತಿ ಒಳಗೆ ಅದನ್ನ ಪಾಲಿಶ್ ಮಾಡುವುದರ ಮೂಲಕವಾಗಿ ನಾವು ಗಮನಿಸ್ತೇವೆ ಉತ್ತಮವಾಗಿ ಬರುವುದು. We kind of should be surprised that actually diamond is underground. ನಾವು ಇದನ್ನ ಕೇಳುವಾಗ ಬಹಳ ಆಶ್ಚರ್ಯವನ್ನಿಸ್ತದೆ. ಯಾಕಂತಂದ್ರೆ ಈ ವಜ್ರ ಅನ್ನುವಂಥದ್ದು ಭೂಮಿಯ ತಳಗಡೆ ಒಳಗಡೆ ಇರುವುದರ ಮೂಲಕವಾಗಿ ಇರ್ತದೆ, ಅಲ್ಲಿಂದ ತೆಗಿತೇವೆ ಅನ್ನೋದು. We dig it up, ನಾವು ಅದನ್ನ ಅಗಿಯುವಾಗ, we polish it, ಅದನ್ನ ತೆಗೆದ ನಂತರ ನಾವು ಅದನ್ನ ಚೆನ್ನಾಗಿ ಪಾಲಿಶ್ ಮಾಡ್ತೇವೆ, and then we place it over our head. ಅದರ ನಂತರ ಅದನ್ನ ತೆಗೆದುಕೊಂಡು ನಮ್ಮ ತಲೆ ಮೇಲೆ ಇಟ್ಟುಕೊಳ್ತೇವೆ. And that's the most expensive thing in the world. ಅದೇ ವಿಶ್ವದಲ್ಲಿಯೇ ಅತ್ಯಂತ ಬಹಳ ದುಬಾರಿ ಆಗಿರುವಂತ ವಸ್ತು ಅದಾಗಿರ್ತದೆ. A very unexpected place that you find it. ಅದನ್ನ ಯಾರು ಅಪೇಕ್ಷಿಸಲಾರದಂತ ಸ್ಥಳದಲ್ಲಿ ಅದನ್ನ ನಾವು ಪಡಿತೇವೆ. You don't if you want, when you see this is diamond, ನಾವು ಇದು ವಜ್ರ ಅಂತ ಹೇಳಿ ನೋಡುವಾಗ everybody, Kohinoor diamond is in the crown of the Queen of England. ಇಂಗ್ಲೆಂಡಿನ ರಾಣಿ ಆಗಿರುವಂತವರ ಒಂದು ಕಿರೀಟದಲ್ಲಿ ಈ ಒಂದು ಕೊಹಿನೂರಿನ ಒಂದು ವಜ್ರ ಅಲ್ಲಿ ಇದೆ ಅಂತ ಅನ್ನೋದನ್ನು ನಾವೆಲ್ಲ ತಿಳಿದಿದ್ದೇವೆ, ಗೊತ್ತು. But where was it before? ಅದು ಮೊದಲು ಎಲ್ಲಿತ್ತು?
deep inside the earth, in the dirt and the mud of the earth. ಭೂಮಿಯ ಆಳದ ಒಳಗಡೆ ಹೊಲಸುತನದಿಂದ ತುಂಬಿರುವಂತ ಅಲ್ಲಿರುವಂತ ಅದು ವಜ್ರ, ಅದು ಅಲ್ಲಿತ್ತು ಮೊದಲು. But somebody knew it is a precious thing. ಕೆಲವೊಬ್ರು ಯಾರೋ ತಿಳಿದುಕೊಂಡ್ರು, ಹೌದು ಇದು ಬಹಳ ಪ್ರಾಮುಖ್ಯವಾದದ್ದು, ಅಮೂಲ್ಯವಾದದ್ದು ಅಂತ ಹೇಳಿ. And then they took it up. ಅದನ್ನ ತೆಗೆದುಕೊಂಡ್ರು. And then they placed it on the right place. ಅದನ್ನ ನಂತರ ಅದನ್ನ ಸರಿಯಾದ ಸ್ಥಳದಲ್ಲಿ ಅದನ್ನ ಇಟ್ಟರು. 2000 years ago, 2000 ವರ್ಷಗಳ ಹಿಂದೆ in Bethlehem, ಬೆತ್ಲೆಹೇಮಿನಲ್ಲಿ, in that manger, ಆ ಒಂದು ಗೋದಲಿಯಲ್ಲಿ, who is lying there? ಅಲ್ಲಿ ಯಾರು ಮಲಗಿದ್ದಾರೆ? That little baby, who is it? ಆ ಒಂದು ಚಿಕ್ಕ ಮಗು ಯಾರು? No, we all will, yes, we know the name of the baby. ನಮ್ಗೆಲ್ಲರಿಗೆ ಗೊತ್ತು ಆ ಕೂಸಿನ ಒಂದು ಹೆಸರು. But who is he? ಆಗಿದ್ದಲ್ಲಿ ಆತನು ಯಾರು? Could he be really who everyone is saying that he is? ಆತನು ಏನಾಗಿದ್ದಾನೆ ಅನ್ನೋದು ಎಲ್ಲರೂ ಹೇಳ್ತಾ ಇರುವಂತೆ ಆತನಾಗಿದ್ದಾನ? Who is he? ಹಾಗಿದ್ದಲ್ಲಿ ಆತನು ಯಾರು? Who is he that is born in Bethlehem and now lying at the in the manger place? ಅಲ್ಲಿ ಬೆತ್ಲೆಹೇಮಿನಲ್ಲಿ ಗೋದಲಿಯಲ್ಲಿ ಮಲಗಿರುವಂತವನು ಆತನು ಯಾರು? Let's turn to the book of John, Gospel according to John, chapter 1, verse 1 onwards. That's where we are going to be focusing on and try to understand what the Bible has to say about the birth of Jesus Christ based on John chapter 1, verses 1 to 5. ಆತನು ಯಾರು ಅನ್ನುವುದನ್ನ ನಾವು ತಿಳಿದುಕೊಳ್ಳುವುದಕ್ಕಾಗಿ ಬೈಬಲ್ ಏನ್ ಹೇಳ್ತದೆ ಅಂತ ನೋಡುವುದಕ್ಕಾಗಿ ಈ ಸಮಯದಲ್ಲಿ ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯವನ್ನ 1ನೇ ವಚನದಿಂದ ನಾವು ನೋಡಿಕೊಳ್ಳೋಣ ಅಲ್ಲಿ ನಡೆದಿರುವಂತ ಸಂಗತಿ. In the beginning was the Word, and the Word was with God, and the Word was God. He was in the beginning with God. All things were made through him, and without him was not anything made that was made. In him was life, and the light was light of men. The light shines in the darkness, and the darkness has not overcome it. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬುವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಆತನ ಮೂಲಕವಾಗಿ ಸಮಸ್ತವೂ ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಆ ಬೆಳಕು ಕತ್ತಲೆಯಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನ ಮುಸುಕಲಿಲ್ಲ. Verse 9. 9ನೇ ವಚನ. The true light which enlightens everyone was coming into the world. He was in the world, and the world was made through him. Yet the world did not know him. He came to his own, and his own people did not receive him. But to all who did receive him, who believed in his name, he gave the right to become children of God, who were born not of blood, nor of the will of the flesh, nor of the will of man, but of God. And the Word became flesh and dwelt among us, and we have seen his glory, glory as of the only Son from the Father, full of grace and truth. 9ನೇ ವಚನ. ನಿಜವಾದ ಬೆಳಕು ಲೋಕಕ್ಕೆ ಬರುವುದಾಗಿತ್ತು. ಆ ಬೆಳಕೆ ಪ್ರತಿ ಮನುಷ್ಯನಿಗೂ ಬೆಳಕನ್ನ ಕೊಡುವಂತದ್ದು. ಆತನು ಲೋಕದಲ್ಲಿದ್ದನು ಮತ್ತು ಲೋಕವು ಆತನ ಮೂಲಕವಾಗಿ ಉಂಟಾಯಿತು. ಆದರೂ ಲೋಕವು ಆತನನ್ನ ಅರಿಯಲಿಲ್ಲ. ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ಆದರೆ ಸ್ವಂತ ಜನರು ಆತನನ್ನ ಅಂಗೀಕರಿಸಲಿಲ್ಲ. ಯಾರ್ಯಾರು ಆತನನ್ನ ಅಂಗೀಕರಿಸಿದ್ರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವಂತ ಅಧಿಕಾರವನ್ನ ಕೊಟ್ಟನು. ಇವರು ರಕ್ತ ಸಂಬಂಧದಿಂದಾಗ್ಲಿ, ಕಾಮದಿಂದಾಗ್ಲಿ, ಪುರುಷ ಸಂಕಲ್ಪದಿಂದಾಗ್ಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ಆ ವಾಕ್ಯ ಎಂಬುವ ಆತನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ನಾವು ಆತನ ಮಹಿಮೆಯನ್ನ ನೋಡಿದೆವು. Who are you is a very important question. ನೀವು ಯಾರು ಅನ್ನುವಂಥದ್ದು ಬಹಳ ಪ್ರಾಮುಖ್ಯವಾಗಿರುವಂತ ಪ್ರಶ್ನೆ. Many times we identify ourselves by telling who we are by the job that we do, the business that we do, the studies that we do.
ಅನೇಕ ಸಾರಿ ನಾವು ಮಾಡುವಂತ ಉದ್ಯೋಗ, ವಿದ್ಯಾಭ್ಯಾಸ ಅಥವಾ ಮಾಡುವಂತ ಬಿಸ್ನೆಸ್ ಗಳ ಆಧಾರಿತವಾಗಿ ನಾವು ಯಾರು ಅನ್ನುವುದನ್ನ ನಾವು ತಿಳಿದುಕೊಳ್ಳಲು ಅದರ ಮೇಲೆ ನಾವು ನಿರ್ಧಾರಗಳನ್ನ ಮಾಡ್ತೇವೆ. Can you ask your neighbor, who are you? ಪಕ್ಕದಲ್ಲಿದ್ದವ್ರಿಗೆ ನೀವು ಕೇಳ್ತೀರಾ ನೀವು ಯಾರು ಅಂತ ಹೇಳಿ? ನಿಮ್ಮ ಪಕ್ಕದಲ್ಲಿದ್ದವ್ರಿಗೆ ಕೇಳ್ರಿ ನೀವು ಯಾರು ಅಂತ ಹೇಳಿ. Let's see, what was the answer? ಏನು ಉತ್ತರ ಬಂತ್ರಿ ನೋಡೋಣ್ರಿ, ಏನು ಉತ್ತರ ಕೊಟ್ರು? Prashant, what was the answer? Oh, he told his name. Okay. ಹೆಸರು ಹೇಳಿದ್ರಂತೆ ಅವರು. ಯಾರು? What was the answer here? ಏನು ಉತ್ತರ ಬಂತು? Huh? Oh, name. ಹೆಸರು ಹೇಳಿದ್ರು. Who are you? ಯಾರು ನೀವು? You know, it's important many a times that we fail to realize that actually name is what? Just a title given to the fact that you were born to your parents. That's all. ಅನೇಕ ಸಾರಿ ಇದು ಬಹಳ ಪ್ರಾಮುಖ್ಯವಾಗಿರುವಂತದ್ದು. ಹೆಸರು ಹೌದು, ನೀವು ಹುಟ್ಟಿರುವ ನಿಮಿತ್ತದಿಂದ ನಿಮ್ಮ ತಂದೆ ತಾಯಿಯಂದರು ಕೊಟ್ಟಿರುವಂತ ಹೆಸರು ಅದು. Parents have given you a name. ತಂದೆ ತಾಯಿಯಂದರು ಕೊಟ್ಟಿದ್ದಾರೆ ನಿಮ್ಗೆ ಹೆಸರನ್ನ. But who are you? ಹಾಗೆ ಆದ್ರೆ ನೀವು ನಿಜವಾಗ್ಲೂ ಯಾರು? See, who are you? The claim of who are you is a very important claim. It determines your identity. Who are you? ನೀನು ಯಾರು ಅನ್ನುವಂಥದ್ದನ್ನ ತಿಳಿದುಕೊಳ್ಳುವಂಥದ್ದು ಪ್ರಶ್ನೆ ಬಹಳ ಪ್ರಾಮುಖ್ಯವಾದದ್ದು. ಯಾಕಂದ್ರೆ ಅದು ನೀನು ಯಾರಾಗಿದ್ದಿ, ನಿನ್ನ ವ್ಯಕ್ತಿತ್ವ ಅನ್ನುವಂಥದ್ದನ್ನ ಅದು ತಿಳಿಯಪಡಿಸ್ತದೆ. It seems in a hostel there was an intercom. ಇಲ್ಲಿ ಒಂದು ಹಾಸ್ಟೆಲ್ ನಲ್ಲಿ Intercom facility was there. ಇಂಟರ್ಕಾಮ್ ಸೌಲಭ್ಯ ಅಲ್ಲಿತ್ತು. And students used to make prank calls. ಅಲ್ಲಿ ಕಾಲ್ ಮಾಡುವುದಕ್ಕಾಗಿ ಅಲ್ಲಿ ಇರುವಂತ ಫೆಸಿಲಿಟಿಯನ್ನ ಅಲ್ಲಿರುವಂತ ವಿದ್ಯಾರ್ಥಿಗಳು ಸುಳ್ಳಾಗಿರುವಂತ ಕಾಲ್ಗಳನ್ನು ಮಾಡ್ತಾ ಇದ್ರು. Simply dialing some number, ಹೋಗುದು, ಯಾವ್ದಾದ್ರು ನಂಬರ್ ಅನ್ನು ಒತ್ತುದು, and then if somebody lifts up that takes the call, ಯಾರಾದ್ರೂ ಅಲ್ಲಿ ಇವ್ರು ಮಾಡಿರುವಂತ ಕಾಲ್ ನಂಬರ್ ಮೂಲಕ ಹೋಗಿದ್ರಂದ್ರೆ ಅಲ್ಲಿ ಯಾರಾದ್ರೂ ಫೋನ್ ಗಳನ್ನ ಎತ್ತಿದ್ರೆ they will use all bad words and keep the phone. ಇವರು ಕೆಟ್ಟ ಕೆಟ್ಟ ಆಗಿರುವಂತ ಮಾತುಗಳನ್ನ ಮಾತಾಡಿ ಫೋನ್ ಇಟ್ಬಿಡುದು. That was the time, if it's a landline, it's difficult to locate the origin of the call. ಆ ದಿನಗಳಲ್ಲಿ ಎಲ್ಲಿಂದ ಕಾಲ್ ಬಂತು, ಹೇಗೆ ಬಂತು ಅನ್ನುವಂತ ಮಾಹಿತಿ ಎಲ್ಲ ಆ ದಿನಗಳಲ್ಲಿ ತಿಳಿದುಕೊಳ್ಳೋದು, ಪತ್ತೆ ಹಚ್ಚೋದು ಈಸಿ ಇದ್ದಿದ್ದಿಲ್ರಿ. So one day this fellow, he made a call. ಒಂದು ದಿನ ಈ ಒಬ್ಬ ವ್ಯಕ್ತಿ ಕಾಲ್ ಮಾಡ್ತಾನೆ. And then that call went directly to the principal. ಈ ಕಾಲ್ ಪ್ರಿನ್ಸಿಪಲ್ ಗೆ ಹೋಗ್ಬಿಡ್ತದೆ. So when he was abusing all bad words, ಆ ಪ್ರಿನ್ಸಿಪಲ್ ಗೆ ಇವ್ರು ಕಾಲ್ ಮಾಡಿ ಕೆಟ್ಟ ಕೆಟ್ಟ ಮಾತುಗಳನ್ನು ಮಾತನಾಡ್ತಾನೆ. So at that time the principal said, do you know who I am? ಆ ಸಮಯದಲ್ಲಿ ಪ್ರಿನ್ಸಿಪಲ್ ಕೇಳ್ತಾರೆ, ನಾನ್ ಯಾರಂತ ಗೊತ್ತಾನೆ ಅಂತ ಹೇಳಿ. So right in the full abuse tone, tell me who you are, he said. ಇವನು ಸಹ ಅದೇ ಮಾತಿನಲ್ಲಿ ಅವ್ರು ಹೆಂಗ್ ಜೋರ್ ಮಾಡಿದ್ರು ಇವನು ಮಾಡಿ ಹಾಗಿದ್ರೆ ನೀನ್ ಯಾರು ಹೇಳ ಅಂತಂತಾನೆ. He said, I am the principal of the college. ಅವ್ರು ಹೇಳ್ತಾಳೆ, ನಾನು ಪ್ರಿನ್ಸಿಪಲ್, ಕಾಲೇಜಿನ ಪ್ರಿನ್ಸಿಪಲ್ ಅಂತ ಹೇಳಿ. So with the same passion, with the same force, he asked, the student asked, do you know who I am? ಅದೇ ಒಂದು ಜೋಶ್ ನಲ್ಲಿ ಒಂದು ವಿದ್ಯಾರ್ಥಿನು ಕೇಳ್ತಾನೆ, ನಿನಗ್ ಗೊತ್ತಾ ಹಾಗಿದ್ರೆ ನಾನ್ ಯಾರಂತ ಹೇಳಿ ಅಂತ ಹೇಳಿ. And the principal said, I don't know. ನನಗ್ ಗೊತ್ತಿಲ್ಲ, ಪ್ರಿನ್ಸಿಪಲ್ ಅಂತ ನನ್ಗೆ ಗೊತ್ತಿಲ್ಲ, ಯಾರ್ ನೀ? So he said, thank you very much, and kept the phone. ಧನ್ಯವಾದ ರೀ ಅಂತ ಹೇಳಿ ಫೋನ್ ಇಟ್ಬಿಡ್ತಾನೆ. Because if the principal knows who is the fellow, then the whole he is in trouble. ಈ ಒಂದು ವಿದ್ಯಾರ್ಥಿ ಯಾರು ಅನ್ನೋದನ್ನು ಪ್ರಿನ್ಸಿಪಲ್ ಗೆ ಏನಾದ್ರು ಗೊತ್ತಾಗ್ಬಿಟ್ಟಿದ್ರೆ ದೊಡ್ಡ ಸಮಸ್ಯೆ ಆಗ್ಬಿಡ್ತಿತ್ತು. Jesus made astonishing claims about who he is. ಯೇಸು ಆತನು ಏನಾಗಿದ್ದಾನೆ ಅನ್ನುವುದಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಂತ ಆಶ್ಚರ್ಯಕರವಾದ ಪ್ರತಿಪಾದನೆಗಳನ್ನ ಆತನು ಮಾಡಿದ್ದಾನೆ. This is who I am. ಇದು ನಾನಾಗಿದ್ದೇನೆ. No, Jesus was born into a very humble circumstances. ಬಹಳ ದೀನತೆಯ ಒಂದು ಪರಿಸ್ಥಿತಿಗಳಲ್ಲಿ ಯೇಸು ಜನಿಸಿ ಬಂದನು. In the manger in Bethlehem. ಬೆತ್ಲೆಹೇಮಿನಲ್ಲಿ ಗೋದಲಿಯಲ್ಲಿ ಜನಿಸಿರುವಂತದ್ದು. He was not born in the palace. ಆತನು ಅರಮನೆಯಲ್ಲಿ ಜನಿಸಿ ಬರಲಿಲ್ಲ. He was born in a tiny village called Bethlehem. ಚಿಕ್ಕದಾಗಿರುವಂತಹ ಬೆತ್ಲೆಹೇಮ್ ಅನ್ನುವಂತ ಹಳ್ಳಿಯಲ್ಲಿ ಜನಿಸಿ ಬಂದನು.
But Jesus made strange and very surprising claims about who he is. ಯೇಸು ತಾನು ಏನಾಗಿದ್ದಾನೆ ಅನ್ನುವುದಕ್ಕೆ ಸಂಬಂಧಪಟ್ಟಂತ ಬಹಳ ಆಶ್ಚರ್ಯಕರವಾದ ಕೆಲವೊಂದು ಸಂಗತಿಗಳನ್ನ ಪ್ರತಿಪಾದನೆಗಳನ್ನ ಆತನು ಮಾಡಿದನು. In John chapter 6 and verse 35, ಯೋಹಾನನ ಸುವಾರ್ತೆ 6:35ರಲ್ಲಿ he said, I am the bread of life. ನಾನೇ ಜೀವದ ರೊಟ್ಟಿ ಅಂತ ಆತನು ಹೇಳ್ತಾನೆ. In John chapter 8 and verse 12, ಯೋಹಾನನ ಸುವಾರ್ತೆ 8:12ರಲ್ಲಿ he says, I am the light of the world. ನಾನೇ ಲೋಕಕ್ಕೆ ಬೆಳಕು ಅಂತ ಹೇಳ್ತಾನೆ. In John chapter 10 and verse 9, ಯೋಹಾನನ ಸುವಾರ್ತೆ 10:9ರಲ್ಲಿ he says, I am the door. ನಾನೇ ಬಾಗಿಲು ಅಂತ ಹೇಳ್ತಾನೆ. In John chapter 10 and verse 11, ಯೋಹಾನನ ಸುವಾರ್ತೆ 10:11 he says, I am the good shepherd. ನಾನೇ ಒಳ್ಳೆಯ ಕುರುಬನು ಅಂತ ಹೇಳ್ತಾನೆ. In John chapter 11 verse 25, 26 and 27, ಯೋಹಾನನ ಸುವಾರ್ತೆ 11, 25, 26, 27ರಲ್ಲಿ he says, I am the resurrection and the life. ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. In John chapter 14 and verse 6, ಯೋಹಾನನ ಸುವಾರ್ತೆ 14:6ರಲ್ಲಿ he says, I am the way, I am the truth, I am the life. ನಾನೇ ಮಾರ್ಗ, ನಾನೇ ಜೀವ, ನಾನೇ ಸತ್ಯ ಅನ್ನುವುದನ್ನ ಆತನು ಹೇಳ್ತಾನೆ. And in John chapter 15 verse 15, ಯೋಹಾನನ ಸುವಾರ್ತೆ 15:15ರಲ್ಲಿ I am the vine, you are the branches. ನಾನೇ ದ್ರಾಕ್ಷೆ ಬಳ್ಳಿ, ನೀವು ಕೊಂಬೆಗಳು ಅಂತ ಆತನು ಹೇಳ್ತಾನೆ. What do you understand from such big claims that he is making? ಆತನು ಮಾಡ್ತಾ ಇರುವಂತ ಈ ರೀತಿಯಾಗಿರುವಂತ ಪ್ರತಿಪಾದನೆ ತನ್ನ ಬಗ್ಗೆ ಹೇಳಿಕೊಳ್ಳುವುದರ ಮೂಲಕವಾಗಿ ನಮಗೆ ಅದರಿಂದ ಏನು ತಿಳಿತಾ ಇದೆ? Some people, we kind of put this as a sticker behind our vehicles. ಕೆಲವೊಬ್ಬರು ಈ ರೀತಿಯಾಗಿರುವಂತ ಮಾತುಗಳನ್ನ ನಮ್ಮ ಗಾಡಿಗಳ ಮೇಲೆ, ವಾಹನಗಳ ಮೇಲೆ ಸ್ಟಿಕ್ಕರ್ ಆಗಿ ಅಂಟಿಸ್ತವೆ. Some people put it as a scripture in our homes. ನಮ್ಮ ಮನೆಗಳಲ್ಲಿ ಈ ವಾಕ್ಯ ಭಾಗಗಳನ್ನ ನಾವು ಅಂಟಿಸಿರ್ತೇವೆ, ಮನೆಗಳಲ್ಲಿ ಹಾಕಿರ್ತೇವೆ. Is that all that what it means? ಇದು ಕೇವಲ ಆ ರೀತಿ ಹಾಕಿದ್ರೆ ಮಾತ್ರ, ಅಷ್ಟೇ ಮಾತ್ರ ಇದನ್ನ ಅರ್ಥನ? Is that what Jesus came for? ಅದಕ್ಕೋಸ್ಕರವೇ ಯೇಸು ಬಂದನ? Some virtually ignore what he claimed. ಕೆಲವೊಂದು ಸಾರಿ ನಾವು ಆತನು ಏನು ಪ್ರತಿಪಾದಿಸಿ ಹೇಳಿದ್ದಾನೋ ಅದನ್ನ ಅನೇಕ ಸಾರಿ ನಾವು ನೆನಪು ಹಾರ್ಬಿಡ್ತೇವೆ. ಅದಕ್ಕೆ when somebody asks Jesus, who are you? ಕೆಲವೊಬ್ರು ಯಾರೋ ಕೇಳಿದ್ರೆ ಯೇಸು ನೀನು ಯಾರು ಅಂತ ಕೇಳಿದ್ರೆ, to them he said, I am the way, the truth, the life. ಅವರಿಗೆ ಆತನು ಹೇಳ್ತಾನೆ, ನಾನೇ ಮಾರ್ಗ, ನಾನೇ ಜೀವ, ನಾನೇ ಸತ್ಯ ಅಂತ ಹೇಳಿ. And when you hear that, ಅದನ್ನ ಕೇಳುವಾಗ what is your response? ಅಂತ ಸಂದರ್ಭದಲ್ಲಿ ನಿನ್ನ ಪ್ರತಿಕ್ರಿಯೆ ಏನಾಗಿರ್ತದೆ? Some people, they respect Jesus as a prophet. ಕೆಲವೊಬ್ಬರು ಆ ಯೇಸುವನ್ನ ಪ್ರವಾದಿ ಅಂತ ಹೇಳಿ ಗೌರವಿಸ್ತಾರೆ. Some people respect him as a teacher. ಕೆಲವೊಬ್ಬರು ಆತನನ್ನ ಒಳ್ಳೆಯ ಬೋಧಕನು ಅಂತ ಹೇಳಿ ಗೌರವಿಸ್ತಾರೆ. And some people say he is one of the many ways. ಎಲ್ಲ ಅನೇಕ ರೀತಿಯಾಗಿರುವಂತ ಮಾರ್ಗಗಳಲ್ಲಿ ಆತನು ಸಹ ಒಂದು ಮಾರ್ಗದಂತೆ ಇದ್ದಾನೆ ಅಂತ ಕೆಲವೊಬ್ಬರು ಯೋಚಿಸ್ತಾರೆ. Many people admire Jesus. ಕೆಲವೊಬ್ಬರು ಯೇಸುವನ್ನ ಬಹಳ ಹಾಡು ಹೊಗಳುತ್ತಾರೆ. But to some people, ಕೆಲವೊಬ್ಬರು Jesus is the man with a beard. ಯೇಸು ದಾಡಿ ಇರುವಂತ ಒಬ್ಬ ಆತನು ಅಂತ ಹೇಳಿ ಅಷ್ಟೇ ತಿಳಿದುಕೊಳ್ಳುವಂತವು. Nothing more than that. ಅದಕ್ಕಿಂತ ಹೆಚ್ಚು ಏನು ಅಲ್ಲ. But when Jesus answers that question, who are you? ನೀನು ಯಾರು ಅಂತ ಕೇಳುವಂತ ಪ್ರಶ್ನೆಗೆ ಯೇಸು ಉತ್ತರ ಕೊಡುವಂತ ಸಂದರ್ಭದಲ್ಲಿ, Jesus does not leave for us to have an option to choose whatever we want. ನಮಗೆ ಏನು ಬೇಕೋ ಅದನ್ನ ನಾವು ಆಯ್ಕೆ ಮಾಡುವಂತ ರೀತಿ ಒಳಗೆ ತಾನು ಯಾರು ಅನ್ನೋದನ್ನ ವ್ಯಕ್ತಪಡಿಸುವುದಕ್ಕಾಗಿ ಆತನು ಬಿಟ್ಟು ಬಿಡಲಿಲ್ಲ. No, it doesn't mean that Jesus can be just respected as a teacher and it's okay. No, you cannot do that because of the claims that he has claimed. ನಾವು ಆತನನ್ನ ನೋಡುವಾಗ ಆತನು ಒಳ್ಳೆಯ ಬೋಧಕನು ಅಂತ ಹೇಳಿ ಅಷ್ಟಕ್ಕೆ ನಾವು ಬಿಟ್ಟು ಬಿಡುವಂತದ್ದು ಸರಿಯಲ್ಲ. ಯಾಕಂದ್ರೆ ಆತನು ಅಷ್ಟಕ್ಕೆ ಸೀಮಿತವಾದದ್ದು ಆತನು ಅಲ್ಲ. Not once, not twice, again and again and again he kept on telling, I am, I am, I am, I am. ಒಂದ್ ಸಾರಿ ಅಲ್ಲ, ಎರಡ್ ಸಾರಿ ಅಲ್ಲ, ಮೂರ್ ಸಾರಿ ಅಲ್ಲ, ತಿರುಗಿ ಆತನು ಒತ್ತಿ ಹೇಳ್ತಾನೆ, ನಾನೇ 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 ಅಂತ ಹೇಳುವುದ್ರ ಮೂಲಕವಾಗಿ ಆತನು ಪ್ರತಿಪಾದಿಸ್ತಾನೆ. And he uses the word absolutes. Those terms mean absolutes. I am not a way,
I am not a truth. I am not a life. ಆತನು ಉಪಯೋಗಿಸುವಂತ ಶಬ್ದಗಳಲ್ಲಿ ಗಮನಿಸುವುದಾಗಿದ್ದಲ್ಲಿ ನಾನು ಒಂದು ಮಾರ್ಗವಾಗಿರಬಹುದು ಅಥವಾ ಜೀವವಾಗಿರಬಹುದು ಸತ್ಯವಿರಬಹುದು ಅನ್ನುವಂತ ರೀತಿಯಲ್ಲಿ ಮಾಡೋದಿಲ್ಲ. ನಿಖರವಾಗಿ ಹೇಳ್ತಾನೆ, ನಾನೇ, Very specifically, I am the way. ನಾನೇ ಮಾರ್ಗ, I am the truth. ನಾನೇ ಸತ್ಯ, I am the life. ನಾನೇ ಜೀವ ಅಂತ ಹೇಳ್ತಾನೆ. So if when somebody makes such claims, ಯಾರೋ ಆ ರೀತಿ ಆಗಿರುವಂತಹ ಪ್ರತಿಪಾದನೆಯನ್ನ ವಿಷಯಗಳನ್ನ ಹೇಳುವಾಗ we can come to three conclusions. ಮೂರು ಸಂಗತಿಗಳ ವಿಷಯದಲ್ಲಿ ನಾವು ಅದಕ್ಕೆ ನಿರ್ಧಾರ ಮಾಡ್ತೇವೆ. We conclude with three possibilities. ಈ ಮೂರು ಸಾಧ್ಯತೆಗಳ ಮೂಲಕ ನಾವು ಸಾಧ್ಯತೆಗಳನ್ನು ಗಮನಿಸ್ತೇವೆ. ಒಂದು, he was who he claimed he was. ಏನು ಆತನು ಪ್ರತಿಪಾದಿಸಿ ಏನ್ ಹೇಳಿದ್ದಾನೆ ಆತನೇ ಆಗಿರಬಹುದು. When that I am word is used, ನಾನೇ ಅಂತ ಹೇಳಿರುವಂತ ಶಬ್ದ ಉಪಯೋಗಿಸಲ್ಪಡುವಾಗ, which basically means I am the Lord of all. ಅದರ ಅರ್ಥ ನಾನೇ ಎಲ್ಲದಕ್ಕೂ ಕರ್ತನು ಆಗಿದ್ದೇನೆ ಅಂತ I ಹೇಳುವ. am the Lord of all. ನಾನೇ ಎಲ್ಲದಕ್ಕೂ ಇರುವಂತ ಕರ್ತನು. So that's one conclusion you can come to. ಒಂದು ರೀತಿಯಾಗಿರುವಂತ ವಿಚಾರಕ್ಕೆ ಅಭಿಪ್ರಾಯಕ್ಕೆ ನೀವು ಬರ್ಬೋದು ಆ ರೀತಿ ಹೇಳುವಾಗ. The second conclusion that you can possibly conclude is, ಇನ್ನೊಂದು ಸಾಧ್ಯತೆ ಇದೆ ರೀ, ನೀವು ಅದನ್ನ ಆ ರೀತಿ ಹೇಳುವಾಗ ನೀವು ತಿಳಿದುಕೊಳ್ಳುವುದಕ್ಕೆ ಅಥವಾ ಆ ರೀತಿಯಾಗಿ ಬರುವುದಕ್ಕೆ, you know, like if somebody gets caught into some trouble, ಕೆಲವೊಂದು ಸಮಸ್ಯೆಯಲ್ಲಿ ಕೆಲವೊಬ್ಬರು ಸಿಕ್ಕಿ ಬಿದ್ದಿರುವಂತ ಸಂದರ್ಭದಲ್ಲಿ they make this kind of claims. ಈ ರೀತಿ ಆಗಿರುವಂತ ರೀತಿಯಲ್ಲಿ ಮಾತುಗಳನ್ನ ಆ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ. You know, in their community or locality, they may be like nobody even turns to look at them. ಅವರನ್ನ ಅವ್ರ ಸಮಾಜದಲ್ಲಿ ಅಕ್ಕಪಕ್ಕದಲ್ಲಿ ಯಾರು ಸಹ ಹಳ್ಳಿನೂ ಸಹ ನೋಡ್ತಾ ಇರೋದಿಲ್ಲ ಅವರನ್ನ. But then they are in trouble somewhere. ಎಲ್ಲೋ ಒಂದು ಕಡೆ ಸಮಸ್ಯೆಯಲ್ಲಿ ಸಿಲುಕಿ ಬಿದ್ದಿದ್ದಾರೆ. And then in the argument they will say, ಅವರು ಈ ಒಂದು ವಾದ ವಿವಾದನ ಸಂದರ್ಭದಲ್ಲಿ ಅವರು ಈ ರೀತಿಯಾಗಿ ಮಾತನ್ನ ಹೇಳ್ತಾರೆ. do you know who I am? ನಿಮ್ಗೆ ಗೊತ್ತಾ ನಾನು ಯಾರಂತ ಹೇಳಿ? Have you heard this? ಕೇಳಿದರೆ ಎಲ್ಲಾದ್ರೂ? Do you know who I am? ನಿಮ್ಗೆ ಗೊತ್ತಾ ನಾನು ಯಾರಂತ ಹೇಳಿ? But actually those who really know that he is nothing, but he is making a big claim. ಕೆಲವೊಬ್ಬರಿಗೆ ಗೊತ್ತಿರ್ತದೆ ಆತನು ಏನು ಅಲ್ಲ, ಸುಳ್ಳ ರೀತಿ ಒಳಗೆ ಈ ರೀತಿ ನಾನೇ ದೊಡ್ಡವನು ಅನ್ನುವಂತ ರೀತಿ ಒಳಗೆ ಹೇಳ್ತಾ ಇದ್ದಾನೆ ಅನ್ನೋದು ಕೆಲವೊಬ್ರಿಗೆ ಗೊತ್ತ. As long as he does not know who I am, I can say I am this and that. ಎಲ್ಲಿಯವರೆಗೆ ನನಗೆ ಈತನು ಯಾರು ಅಂತಂತ ಹೇಳಿ ಗೊತ್ತಿಲ್ಲವೋ ಅಲ್ಲಿವರೆಗೆ ನಾನು ಏನೇನಾಗಿದ್ದೇನೆ ಅಂತ ಏನ್ ಬೇಕಾದ ಆತ ವ್ಯಕ್ತಿ ಎದುರಿನ ವ್ಯಕ್ತಿ ಹೇಳ್ಬೋದು. So the second possibility is he made these claims knowing they were false. ಈ ಒಂದು ಎರಡನೇ ಸಾಧ್ಯತೆ ಇದೆ, ನಮಗೆ ಎದುರುಗಡೆ ಇರುವಂತ ವ್ಯಕ್ತಿ ಹೇಳಿರುವುದನ್ನ ಆತನು ಏನ್ ಹೇಳಿದ್ದಾನೆಲ್ಲ ಅದು ಸುಳ್ಳಾಗಿರಬಹುದು ಅಂತ ಹೇಳಿ ನಾವು ತಿಳ್ಕೊಳ್ಳೋದು. So therefore he was a liar. ಹಾಗಿದ್ದಲ್ಲಿ ಆತನು ಸುಳ್ಳುಗಾರನು. One possibility, he is the Lord. ಒಂದೇ ಸಾಧ್ಯತೆ ನಾನೇ ಎಲ್ಲದಕ್ಕೂ ಒಡೆಯನು ಅನ್ನುವಂತ ರೀತಿಯೊಳಗೆ ಹೇಳ್ತಾ ಇದ್ದಾನೆ ಅಂತ ಹೇಳಿ. If that is not true, ಅದು ಸತ್ಯವಾಗದಿದ್ದಲ್ಲಿ the second possibility is he is a liar. ಇಲ್ಲದಿದ್ರೆ ಎರಡನೇ ಸಾರಿ ಆ ಸಾಧ್ಯತೆ ಏನಿದೆ ನಾವು ತಿಳಿದುಕೊಳ್ಳುವುದಂತಂದ್ರೆ ಎದುರುಗಡೆ ಇರುವಂತ ವ್ಯಕ್ತಿ ಆತನು ಸುಳ್ಳು ಹೇಳ್ತಾ ಇದ್ದಾನೆ, ಸುಳ್ಳು ಅಂತ ಹೇಳಿ. The third possibility, ಮೂರನೇ ಸಾಧ್ಯತೆ, he made these claims because he believed them to be true. ಈ ಒಂದು ಸಂಗತಿಗಳನ್ನ ಆತನು ಹೇಳ್ತಾ ಇದ್ದಾನೆ ಯಾಕಂದ್ರೆ ಇದನ್ನ ಆತನು ನಂಬ್ತಾನೆ, ಅದರ ನಿಮಿತ್ತ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. But in reality they are not true. ಆದ್ರೆ ನಿಜವಾಗ್ಲೂ ನೋಡಿದ್ರೆ ಅದು ಸತ್ಯ ಅಲ್ಲ. So have you met such people? ಆ ರೀತಿಯಾಗಿರುವಂತ ಜನರನ್ನ ಎಲ್ಲಾದ್ರೂ ಭೇಟಿಯಾಗಿದ್ದೀರಾ? If you go to the mental hospital, you will meet such people. ಮೆಂಟಲ್ ಹಾಸ್ಪಿಟಲ್ಗೆ ಹೋದ್ರಂತಂದ್ರೆ ಅಲ್ಲಿ ನಿಮ್ಗೆ ಜನರು ಸಿಗ್ತಾರೆ ಅಂತ. And they will say, I am the Prime Minister of India. ನಾವು ಹೋಗಿ ಕೇಳಿದ್ರಂತಂದ್ರೆ ನಾನೇ ಒಂದು ಭಾರತ ದೇಶದ ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ತಾರೆ. I am a police officer. ನಾನು ಪೊಲೀಸ್ ಆಫೀಸರ್ ಅಂತ ಹೇಳ್ತಾರೆ. I am a so and so cricket star. ನಾನು ಈ ರೀತಿಯಾಗಿರುವಂತ ಕ್ರಿಕೆಟ್ ನಲ್ಲಿ ಇರುವಂತ ದೊಡ್ಡ ವ್ಯಕ್ತಿ ನಾನು ಅಂತ ಹೇಳ್ತಾರೆ. And that mental person knows that he is really that. ಆ ಒಂದು ಹುಚ್ಚಿಡಿದಿರುವಂತ ವ್ಯಕ್ತಿ ಆತನು ನಂಬ್ತಾನೆ, ತಾನು ಅದೇ ಆಗಿದ್ದೇನೆ ಅಂತ ಹೇಳಿ ನಂಬ್ತಾನೆ. He really thinks that he is the Prime Minister. ಆತನು ನಿಜವಾಗ್ಲೂ ಯೋಚಿಸ್ತಾನೆ, ನಾನೇ ಪ್ರೈಮ್ ಮಿನಿಸ್ಟರ್ ಆಗಿದ್ದೇನೆ. He really thinks that he is a cricket star. ನಾನು ಕ್ರಿಕೆಟಿನ ದೊಡ್ಡ ಸ್ಟಾರ್ ನಾನು ಆಗಿದ್ದೇನೆ ಅಂತ ನಂಬ್ತಾನೆ. But everybody in the hospital know he is not. ಆದ್ರೆ ಹಾಸ್ಪಿಟಲ್ ನಲ್ಲಿ ಇರುವಂತ ಬೇರೆ ಎಲ್ಲ ವ್ಯಕ್ತಿ ಜನರಿಗೆ ಗೊತ್ತು ಆತ ನಿಜವಾಗ್ಲೂ ಅದು ಅಲ್ಲ ಅಂತ ಹೇಳಿ. Mental case. ಹುಚ್ಚುತನ ಹಿಡಿದಿರುವಂತ ಕೇಸ್ ಇದು. Agreed?
ಒಪ್ತೀರಾ? Are you able to understand that? ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರಾ? There are three conclusions to come to when somebody makes a claim about who he is. ಯಾರು ಆತನು ಆಗಿದ್ದಾನೆ ಎನ್ನುವುದಕ್ಕೆ ಹೇಳಲ್ಪಡುವಂತ ಸಂದರ್ಭದಲ್ಲಿ ಆತನು ಹೇಳುವಾಗ 3 ರೀತಿಯಾಗಿರುವಂತಹ ಅಭಿಪ್ರಾಯಕ್ಕೆ ಅಥವಾ ವಿಚಾರಕ್ಕೆ ನಾವು ಬರ್ತೇವೆ. When somebody says, I am the way, the truth, the life, ನಾನೇ ಜೀವ, ಮಾರ್ಗ, ಸತ್ಯ, ನಾನೇ ಆಗಿದ್ದೇನೆ ಅಂತಂತ ಯಾರಾದ್ರೂ ಹೇಳಿದ್ರೆ, the person could be one, he is really what he is, so he is the Lord. ಆತನು ಹೇಳ್ತಾ ಇರುವುದಾಗಿದ್ದಲ್ಲಿ ಅದು ನಿಜವಾಗ್ಲೂ ಸತ್ಯವಾಗಿರ್ತದೆ, ಆತನೇ ಒಡೆಯನು ಸಮಸ್ತಕ್ಕೆ ಆಗಿರ್ತಾನೆ, ಅದಕ್ಕಾಗಿ ಹಂಗೆ ಹೇಳಿದ್ದಾನೆ ಅಂತ ನಾವು ವಿಚಾರಕ್ಕೆ ಬರ್ತೇವೆ. The second thing is that he is possibly a liar. ಇಲ್ಲದಿದ್ರೆ ಎರಡನೇ ವಿಚಾರಕ್ಕೆ ಈತನು ಏನ್ ಹೇಳ್ತಾ ಇದ್ದಾನಲ್ಲ, ಈತನು ಸುಳ್ಳು ಹೇಳ್ತಾ ಇದ್ದಾನೆ, ಸುಳ್ಳುಗಾರ ಅಂತ ಹೇಳ್ತೇವೆ. Or the third thing, he is a mental case. ಮೂರನೇದಾಗಿ ಯೋಚಿಸಿ ಹೇಳ್ತೇವೆ, ಇಲ್ಲದಿದ್ರೆ ನಂಬದಿದ್ರೆ ನಾವ್ ಏನಂತ ಹೇಳ್ತೇವೆ, ಈತನು ಮೆಂಟಲ್ ಹುಚ್ಚನಾಗಿದ್ದಾನೆ. We must come to a conclusion. ಆದ್ರೆ ನಾವು ಒಂದು ರೀತಿಯಾಗಿರುವಂತ ಅಭಿಪ್ರಾಯಕ್ಕೆ ಅಥವಾ ಒಂದು ರೀತಿಯಾಗಿರುವಂತ ಉತ್ತರಕ್ಕೆ ನಾವು ಬರ್ಲೇಬೇಕು. All of us, ನಾವೆಲ್ಲರೂ, those who are listening this message through the internet, including you, everyone, you have to come to a conclusion about the claim that Jesus made. ಯೇಸು ಮಾಡಿರುವಂತ ಈ ಪ್ರತಿಪಾದನೆಗೆ ಸಂಬಂಧಪಟ್ಟಂತೆ ಹೇಳಿರುವಂತ ಮಾತಿಗೆ ನಾವು ಪ್ರತಿಯೊಬ್ಬೊಬ್ಬರು ಇಂಟರ್ನೆಟ್ ಗಳ ಮೂಲಕವಾಗಿ ನೋಡ್ತಾ ಇರುವಂತ ಅಲ್ಲಿರುವಂತ ಪ್ರತಿಯೊಬ್ಬೊಬ್ಬರು ಒಂದು ನಿರ್ಧಾರಕ್ಕೆ ಬರಲೇಬೇಕು. And I will challenge many of you as young people who are listening to me. ಇಲ್ಲಿ ಕೇಳ್ತಾ ಇರುವಂತ ಅನೇಕ ಯೌವನಸ್ಥರಿಗೆ ನಾನು ಸವಾಲ್ ಹಾಕ್ತೇನೆ. This is the conclusion. You have to come. One, is Jesus the Lord? Is Jesus the liar? Or is Jesus a mental, a lunatic, according to you? ಯೇಸುವೆ ಕರ್ತನು ಒಡೆಯನಾಗಿದ್ದಾನೆ, ಇಲ್ಲದಿದ್ರೆ ಯೇಸುವು ಸುಳ್ಳುಗಾರನಾಗಿದ್ದಾನೆ, ಇಲ್ಲದಿದ್ರೆ ಆತನು ಸಂಪೂರ್ಣವಾಗಿ ಹುಚ್ಚನಾಗಿದ್ದಾನೆ. ಈ ಮೂರರಲ್ಲಿ ಯಾವ್ದಕ್ಕಾದ್ರೂ ಒಂದು ನೀವು ನಿರ್ಧಾರ ಮಾಡ್ಲೇಬೇಕು. You cannot say Jesus is the man with the beard and kiss ನೀವು wife. ಹೇಳಲಿಕ್ಕೆ ಸಾಧ್ಯ ಇಲ್ಲ, ಗಡ್ಡ ಇರುವಂತಹ ವ್ಯಕ್ತಿ ಆತನು ಮಾತ್ರ ಯೇಸು ಹಂಗೆ ಕಾಣಿಸ್ತಾನೆ, ಆತನೇ ಅಂತ ಹೇಳುವುದಲ್ಲ. Please remember, there are implications to such claims. ಕೆಲವೊಂದು ಈ ರೀತಿ ಆಗಿರುವಂತಹ ಒಂದು ಪ್ರತಿಪಾದನೆಗೆ ಇರುವಂತಹ ಪ್ರತಿಫಲಗಳು ಏನು ಅನ್ನೋದನ್ನ ನಾವು ನೋಡೋಣ. What if the claims that Jesus claimed are true? ಈ ಒಂದು ಪ್ರತಿಪಾದನೆ ಹೇಳಿರುವಂತ ಯೇಸು ಹೇಳಿರುವಂತ ಮಾತುಗಳು ಸತ್ಯವಾಗಿದ್ದಲ್ಲಿ ಏನಾಗ್ತದೆ ಅಂತ ನೋಡೋಣ. Imagine this. ಯೋಚಿಸಿ ನೋಡ್ರಿ ಇದನ್ನ. Someone who knows your name. ಕೆಲವೊಬ್ಬರು ಯಾರೋ ನಿಮ್ಮ ಹೆಸರನ್ನ ಗೊತ್ತಿದೆ ಅವರಿಗೆ. He knows your activities. ನೀವು ಮಾಡ್ತಾ ಇರುವಂತ ಎಲ್ಲ ಕೆಲಸ ಕಾರ್ಯಗಳು ಅವರಿಗೆ ಗೊತ್ತಿದೆ. He knows when you are good. He knows when you are bad. ಯಾವಾಗ ನೀವು ಒಳ್ಳೆಯವರಾಗಿರ್ತೀರಿ, ಯಾವಾಗ ನೀವು ಕೆಟ್ಟವರಾಗಿರ್ತೀರಿ ಅನ್ನೋದು ಅವ್ರಿಗೆ ಗೊತ್ತು. He knows all your bad thoughts. ಆತನಿಗೆ ಗೊತ್ತು ನಿಮ್ಮ ಎಲ್ಲ ಕೆಟ್ಟ ಯೋಚನೆಗಳು ಸಹ ಗೊತ್ತು. He knows what you are here and what you are there in your office or in your school or your college. ಇಲ್ಲಿ ಬಂದಾಗ ಹೇಗಿರ್ತೀರಾ, ನೀವು ಸ್ಕೂಲ್, ಕಾಲೇಜ್, ಆಫೀಸ್ ಗಳಲ್ಲಿ ಹೋದಂತ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ನೀವಿರ್ತೀರಾ ಅನ್ನೋದು ಗೊತ್ತು. He knows your attitudes. ನಿಮ್ಮ ಒಂದು ವರ್ತನೆಗಳು ಸಹ ಆತನಿಗೆ ಗೊತ್ತು. He knows your thinking. ನೀವು ಯೋಚಿಸುವುದು ಸಹ ಗೊತ್ತು. And still, ಆದ್ರೂ he loves you. ನಿಮ್ಮನ್ನು ಪ್ರೀತಿಸ್ತಾನೆ, longs to know you. ನಿನ್ನ ಬಗ್ಗೆ ತಿಳಿದುಕೊಳ್ಳಲು ಬಯಸ್ತಾನೆ. What if this is what he is and that's what he is doing with regard to you? ನಿನ್ನ ವಿಷಯದಲ್ಲಿ ಆತನು ಹೀಗಿದ್ದು ಇದನ್ನೇ ನಿನ್ನ ವಿಷಯದಲ್ಲಿ ಆತನು ಮಾಡ್ತಾ ಇದ್ರೆ, and he is wanting that you should know him. ಆತನು ಅಪೇಕ್ಷಿಸ್ತಾನೆ, ಬಯಸ್ತಾನೆ ನೀನು ಸಹ ಆತನನ್ನ ತಿಳಿದುಕೊಳ್ಬೇಕಂತ ಹೇಳಿ. Because he loves you. ಯಾಕಂದ್ರೆ ಆತನು ನಿನ್ನನ್ನ ಪ್ರೀತಿಸ್ತಾನೆ. He loves you. ಆತನು ನಿನ್ನನ್ನ ಪ್ರೀತಿಸ್ತಾನೆ. Jesus loves you. ಯೇಸು ನಿನ್ನನ್ನ ಪ್ರೀತಿಸ್ತಾನೆ. Whatever your background, ನಿನ್ನ ಹಿನ್ನೆಲೆ ಏನೇ ಇರ್ಲಿ, whatever your qualifications, ನಿನ್ನ ವಿದ್ಯಾರ್ಹತೆ ಏನೇ ಇರ್ಲಿ, whatever situation you are going through right ನೀನು now, ಯಾವುದೇ ಪರಿಸ್ಥಿತಿ ಮೂಲಕ ಹಾದು ಹೋಗ್ತಾ ಇರ್ಬೋದು ಈ ಸಂದರ್ಭದಲ್ಲಿ, Jesus loves you. ಯೇಸು ನಿನ್ನನ್ನ ಪ್ರೀತಿಸ್ತಾನೆ. And he longs that you will know him. ಆತನು ಅಪೇಕ್ಷಿಸ್ತಾನೆ ನೀನು ಆತನನ್ನ ತಿಳಿದುಕೊಳ್ಬೇಕು, that you should love him. ಆತನನ್ನ ನೀನು ಪ್ರೀತಿಸಬೇಕು. If he is true, ಆತನು ಸತ್ಯವಾಗಿದ್ದಲ್ಲಿ we have a decision to make. ಅಂತ ಸಂದರ್ಭದಲ್ಲಿ ನಾವು ನಿರ್ಧಾರ ಮಾಡುವಂತದ್ದು ಬಹಳ ಪ್ರಾಮುಖ್ಯವಾದದ್ದು. We all have a decision to make. ನಾವೆಲ್ಲರೂ ನಿರ್ಧಾರವನ್ನು ಮಾಡಲೇಬೇಕು. And that decision
has eternal implications. ಯಾ ನಿರ್ಧಾರ ನಿತ್ಯತ್ವದವರೆಗೂ ನಿಮ್ಮನ್ನ ನಡೆಸುವಂತದ್ದು ಅಲ್ಲಿ ನಡೆಸುವ ಸಂಗತಿ ಆಗಿರ್ತದೆ. This baby born in Bethlehem, ಬೆತ್ಲೆಹೇಮಿನಲ್ಲಿ ಜನಿಸಿರುವಂತ ಈ ಕೂಸು in the manger, ಆ ಒಂದು ಗೋದಲಿಯಲ್ಲಿ oh, such a poor situation. ಬಹಳ ಬಡತನದಲ್ಲಿ ಇರುವಂತ ಒಂದು ಪರಿಸ್ಥಿತಿ. You know, there was no place for him in the inn. ಅದು ಜನಿಸಿ ಬರುವುದಕ್ಕಾಗಿ ಸ್ಥಳವೂ ಸಹ ಇಲ್ಲಲ್ಲಿ. So what you decide about this little baby born in that manger will determine your eternal destiny. ನೀನು ಆ ಒಂದು ಪರಿಸ್ಥಿತಿಯಲ್ಲಿರುವಂತಹ ಕೂಸನ್ನ ನೀನು ನೋಡಿ ಏನಾಗಿದ್ದಾನೆಂದು ತಿಳಿದುಕೊಳ್ಳುವಂತ ವಿಷಯದ ನಿಮಿತ್ತದಿಂದ ನಿನ್ನ ನಿತ್ಯತ್ವಕ್ಕೆ ಸಂಬಂಧಪಟ್ಟಂತ ಮಾರ್ಗ ಅದರ ಮೂಲಕವೇ ಸಿಗ್ತದೆ, ಅದೇ ನಿರ್ಧರಿಸ್ತದೆ. Not only does it determine your eternal destiny, ನಿನ್ನ ನಿತ್ಯತ್ವದ ಮಾರ್ಗವನ್ನ ಮಾತ್ರ ಅದು ನಿರ್ಧರಿಸುವಂತದ್ದಷ್ಟೇ ಅಲ್ಲ, it will also decide your earthly direction. ನಿನ್ನ ಒಂದು ಭೂಲೋಕದಲ್ಲಿರುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ಮಾರ್ಗವನ್ನು ಅದು ತಿಳಿಸ್ತದೆ. See, we cannot accept his claims without recognizing that the claims that he made, unfortunately or fortunately, also involves your life and my life. ಇಲ್ಲಿ ಆತನು ಮಾಡ್ತಾ ಇರುವಂತಹ ಈ ಒಂದು ಪ್ರತಿಪಾದನೆಗಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಆತನು ಹೇಳ್ತಾ ಇರುವಂತೆ ಅಲ್ಲಿ ನನ್ನ ಮತ್ತು ನಿನ್ನ ಜೀವಿತಕ್ಕೂ ಸಂಬಂಧಪಟ್ಟಂತ ವಿಷಯಗಳು ಅದರಲ್ಲಿ ಒಳಗೊಂಡಿರ್ತವೆ. When Jesus said, I am the way, the truth, the life, ಯಾವಾಗ ಯೇಸು ನಾನೇ ಮಾರ್ಗ ಸತ್ಯ ಜೀವ ಅಂತ ಹೇಳಿದಾಗ, anyone here, ಇಲ್ಲಿ ಇರುವಂತವ್ರು ಯಾರಾದ್ರೂ, if you are without a direction, ನಿಮಗೆ ಯಾವುದೇ ಮಾರ್ಗ ಗೊತ್ತಿಲ್ಲದೆ ಇರುವಂತ ಪರಿಸ್ಥಿತಿಯಲ್ಲಿ ನೀವಿದ್ರೆ, Jesus claims that he can give you direction. ಯೇಸು ಸ್ಪಷ್ಟವಾಗಿ ಆತನು ಹೇಳಿ ಪ್ರತಿಪಾದಿಸಿ ಹೇಳಿದ್ದಾನೆ, ಆತನು ನಿಮಗೆ ಮಾರ್ಗದರ್ಶನ ಮಾಡ್ತಾನೆ, ನಾನೇ ಮಾರ್ಗ ಅಂತ ಹೇಳಿದ್ದಾನೆ. If anyone here is searching for the truth, ಇಲ್ಲಿ ಯಾರಾದ್ರೂ ಸತ್ಯವನ್ನ ಹುಡುಕ್ತಾ ಇಲ್ಲಿ ಇದ್ರೆ, if you are searching for the truth, ನಿಜವಾದ ಸತ್ಯವೂ ಆಗಿರುವ ಆತನನ್ನ ನೀವು ಹುಡುಕುವಂತವ್ರು ನೀವಾಗಿದ್ರೆ, Jesus claims, I am the truth. ಯೇಸು ಹೇಳ್ತಾನೆ ನಾನೇ ಸತ್ಯ ಅಂತ ಹೇಳ್ತಾನೆ. And some of you are asking the question about life. What is life? What is the meaning of life? How can I have a purposeful and a meaningful life? ಇಲ್ಲಿ ಕೆಲವೊಬ್ಬರು ನೀವು ಜೀವನ ಅಂದ್ರೆ ಏನು, ಜೀವನಕ್ಕೆ ಒಂದು ಉದ್ದೇಶಭರಿತವಾಗಿರುವಂತ ಜೀವನವನ್ನ ಜೀವಿಸುವುದು ಹೇಗೆ ಅನ್ನುವಂತ ಪ್ರಶ್ನೆ ನಿಮ್ಗಿದ್ರೆ, Jesus says, I am the life. ಯೇಸು ಹೇಳ್ತಾನೆ ನಾನೇ ಜೀವವಾಗಿದ್ದೇನೆ. If Jesus is who he is, ಯೇಸು ಏನಾಗಿದ್ದಾನೋ ಅದೇ ಆಗಿದ್ದಾನೆ. if Jesus is who he is, ಆತನು ಏನಾಗಿದ್ದಾನೆ ಅದೇ ಆಗಿದ್ರೆ, all his promises are true. ಆತನು ಮಾಡಿರುವಂತ ಎಲ್ಲಾ ವಾಗ್ದಾನಗಳು ಸತ್ಯವಾದದ್ದು. He can wipe away all your past and take away all your guilt. ನಿಮ್ಮ ಎಲ್ಲಾ ರೀತಿಯಾಗಿರುವಂತ ನಡೆದು ಹೋದ ಹಳೆ ಸಂಗತಿಗಳನ್ನ ತೊಳೆದು ಹಾಕಿ ಎಲ್ಲಾ ಪಾಪ ಒಂದು ಅಪರಾಧ ಮನೋಭಾವನೆಯನ್ನ ತೆಗೆದು ಹಾಕ್ತಾನೆ. That's what Jesus is claiming by those claims that he said, he made, I am this, I am that, I am the way, the truth and the life. By claiming that, that's what he is doing. ಅದಕ್ಕಾಗಿಯೇ ಆತನು ನಾನೇ ಜೀವ ಮಾರ್ಗ ಸತ್ಯ ಈ ರೀತಿಯಾಗಿರುವಂತ ನಾನೇ ಅಂತ ಹೇಳುವಂತ ಮಾತುಗಳ ಮೂಲಕ ಆತನು ತನ್ನನ್ನು ವ್ಯಕ್ತಪಡಿಸಿ ಪ್ರತಿಪಾದಿಸ್ತಾ ಇದ್ದಾನೆ. He can give each one of us a new reason to live. ನಮ್ಮ ಪ್ರತಿಯೊಬ್ಬೊಬ್ಬರಿಗೆ ಜೀವನವನ್ನ ಜೀವಿಸುವುದಕ್ಕಾಗಿ ಕಾರಣಗಳನ್ನು, ಹೊಸ ಸಂಗತಿಗಳನ್ನು ಆತನು ಕೊಡ್ತಾನೆ. He can give each one of us the fullness of his love. ಆತನ ಒಂದು ಸಂಪೂರ್ಣತೆಯ ಪ್ರೀತಿಯನ್ನ ನಮ್ಮಲ್ಲಿರುವ ಪ್ರತಿಯೊಬ್ಬೊಬ್ಬರಿಗೆ ಆತನು ಕೊಡ್ತಾನೆ. Fullness of his life. ಆತನ ತನ್ನ ಸಂಪೂರ್ಣವಾದ ಜೀವನವನ್ನ ನಿಮಗೆ ಕೊಡ್ತಾನೆ. Fullness of his grace. ಆತನ ಸಂಪೂರ್ಣವಾಗಿರುವಂತ ಕೃಪೆಯನ್ನ ಕೊಡ್ತಾನೆ. It's all possible if it is true that he claimed whatever he claimed is true. ಇದು ಎಲ್ಲವೂ ಸಾಧ್ಯ ಯಾರಾಗಿದ್ದಾನೆ ಆ ಯೇಸು ಹೇಳಿರುವ ಪ್ರತಿಯೊಂದು ವಿಷಯದ ಹೇಳಿರುವಂತೆ ಆತನಾಗಿದ್ರೆ ಇದು ಎಲ್ಲವೂ ಸತ್ಯವಾಗಿರ್ತದೆ. See, when you claim something, ನೀವು ಏನಾದ್ರೂ ಹೇಳಿದ್ರೆ,
And if it is true, ಅದು ಸತ್ಯವಾಗಿದ್ರೆ it comes with power and authority. ಅಂತ ಸಂದರ್ಭದಲ್ಲಿ ಬಲವಾಗಿ ಶಕ್ತಿಯುತವಾಗಿ ಬರ್ತದೆ ಹೊರಗಡೆ. Few months back, ಈಗ ಸ್ವಲ್ಪ ತಿಂಗಳ ಹಿಂದೆ I think 2 or 3 people came to our house. ನಮ್ಮ ಮನೆಗೆ 2-3 ಜನರು ಬಂದ್ರು. They said that they are from the municipality or municipality. ಮುನ್ಸಿಪಾಲಿಟಿಯ ಮೂಲಕ ಆ ಒಂದು ಆಫೀಸ್ ನಿಂತ್ರ ನಾವು ಬಂದಿದ್ದೇವ್ರಿ ಅಂತ ಹೇಳಿ ಅವ್ರು ಹೇಳಿದ್ರು. They said that we have come to check your house. ನಿಮ್ಮ ಮನೆಯನ್ನ ಚೆಕ್ ಮಾಡ್ಲಿಕ್ಕೆ ನಾವು ಬಂದಿದ್ದೇವೆ. Then, the moment they said that they are from the government, ಅವರು ಯಾವಾಗ ನಾವು ಸರ್ಕಾರದ ವತಿಯಿಂದ ಬಂದಿದ್ದೇವಂತ ಸಂದರ್ಭದಲ್ಲಿ ಅವ್ರು ಹೇಳಿದಾಗ, we have no right to say you cannot come inside our house. ನಮಗೆ ಯಾವುದೇ ಅಧಿಕಾರ ಇಲ್ಲ ನಮ್ಮ ಮನೆ ಒಳಗೆ ನೀವು ಬರಬಾರ್ದು ಅಂತ ಹೇಳಲಿಕ್ಕೆ. And they very comfortably, very confidently came into our house, went to the dead end last room, and they were measuring everything according to the permission that we had taken to build the house. Have we built it or not? ಅವರು ಎಲ್ಲಾ ಅಧಿಕಾರದಿಂದ ಯಾವುದೇ ಮುಜುಗರ ಇಲ್ಲದೆ ನೇರವಾಗಿ ನಮ್ಮ ಮನೆಯ ಮುಂದೆ ಬಾಗಿಲಿನಿಂದ ಹಿಡಿದು ಒಳಗಡೆ ಇರುವಂತ ಮೂಲೆ ಕೋಣೆವರೆಗೂ ಹೋಗಿ ನಮಗೆ ಕಟ್ಟಲು ಪರ್ಮಿಷನ್ ಕೊಟ್ಟಿರುವಂತ ಮನೆಯ ಆಕಾರದಲ್ಲಿ ಆ ಒಂದು ಸೈಜಿನಲ್ಲಿಯೇ ಕಟ್ಟಿದ್ದೇವಾ ಇಲ್ಲೋ ಅನ್ನೋದನ್ನ ಚೆಕ್ ಮಾಡಿದ್ರು. Can anybody who is walking on the road say, sir, I want to come and measure your house? What will you do? ನಿಮಗೆ ರೋಡ್ ಗಡೆ ಅಡ್ಡಾಡುವಂತ ಯಾರೋ ಜನರು ಒಬ್ರು ಬಂದು ಹೇಳ್ತಾರೆ, ಸರ್ ನಿಮ್ ಮನೆಗೆ ಬಂದು ನಾನು ನಿಮ್ ಮನೆಯನ್ನ ಚೆಕ್ ಮಾಡ್ತೇನೆ ಅಂತ ಹೇಳಿದ್ರೆ ನೀವೇನಂತ ಹೇಳ್ತೀರಿ? Will you allow? ನೀವು ಅವ್ರಿಗೆ ಬಂದು ಚೆಕ್ ಮಾಡೋದಕ್ಕೆ ಪರ್ಮಿಷನ್ ಕೊಡ್ತೀರಾ, ಅನುಮತಿ ಕೊಡ್ತೀರಾ? Anybody here will allow them to come inside your house? ನಿಮ್ಮ ಮನೆ ಒಳಗೆ ಬರುವುದಕ್ಕೆ ಅವ್ರಿಗೆ ಅನುಮತಿ ಕೊಡ್ತೀರಾ ಇಲ್ಲಿ ಯಾರಾದ್ರೂ? If you are not allowing, just do like this. Let me see. ನೀವು ಒಪ್ಪೋದಿಲ್ಲ ಕರೆಯೋದಿಲ್ಲ ಅಂತಂದ್ರೆ ಹಿಂಗೆ ಕೈ ಮಾಡ್ರಿ, ಸ್ವಲ್ಪ ಗೊತ್ತಾಗ್ತದೆ. You will not allow. ನೀವು ಅವ್ರಿಗೆ ಅನುಮತಿ ಕೊಡೋದಿಲ್ಲ. But we allowed. We allowed. ನಾವು ಅದಕ್ಕೆ ಅನುಮತಿ ಕೊಟ್ವಿ. Because of who they are. ಯಾರು ಅವ್ರು ಆಗಿದ್ರು ಅದರ ನಿಮಿತ್ತ ನಾವು ಅನುಮತಿ ಕೊಟ್ವಿ. So because of who they are, ಅವ್ರು ಏನಾಗಿದ್ದಾರೆ ಅದರ ನಿಮಿತ್ತ they could come into the last room and last wall, until that place they measured. ಅವರು ಬಾಗಿಲ ಮುಂದಿನಿಂದ ಹಿಡಿದು ಒಳಗಡೆ ಇರುವಂತ ಮೂಲೆಯ ಬಾಗಿಲುವರೆಗೂ ಸಹ ಅವರು ಬಂದು ಅದನ್ನ ಅಳತೆಗನ್ನ ಅವರು ಮಾಡಿದ್ರು. All because of who they are. ಎಲ್ಲವೂ ಇದು ಸಾಧ್ಯ ಆಯ್ತು ಯಾಕಂದ್ರೆ ಅವರು ಯಾರಾಗಿದ್ದಾರೆ ಅದರ ನಿಮಿತ್ತ ಇದು ಮಾಡ್ಲಿಕ್ಕೆ ಸಾಧ್ಯ ಆಯ್ತು. Remember this. ಇದನ್ನ ನೆನಪಿನಲ್ಲಿ ಇಟ್ಕೊಳ್ರಿ. If Jesus is who he is, ಯೇಸು ಯಾರಾಗಿದ್ದಾನೋ ಆತನೇ ಆಗಿದ್ರೆ, he has absolute right to come and explore, examine, evaluate, and including in a stage when he will be the final judge to pronounce about your life and its eternity. ಆತನು ಹೇಳಿದಂತೆ ಆತನೇ ಆಗಿದ್ದಲ್ಲಿ ನಮ್ಮ ಜೀವನದ ಪ್ರತಿಯೊಂದು ವಿಚಾರಗಳಲ್ಲಿ ಸಂಗತಿಗಳಲ್ಲಿ ಆತನಿಗೆ ಸಂಪೂರ್ಣವಾಗಿರುವಂತ ಅಧಿಕಾರ ಇದೆ. ನನ್ನ ಜೀವನ ಯಾವ ರೀತಿಯಲ್ಲಿ ಇರಬೇಕನ್ನುವುದು ಆತನು ಹೇಳ್ಬೋದು. There is a miracle that has taken place in this manger. ಅಲ್ಲಿ ಒಂದು ದನದ ಕೊಟ್ಟಿಗೆಯಲ್ಲಿ ಗೋದಲಿಯಲ್ಲಿ ನಾವು ಗಮನಿಸುವಾಗ ಅಲ್ಲಿ ಒಂದು ದೊಡ್ಡದಾಗಿರುವಂತ ಅದ್ಭುತ ಅಲ್ಲಿ ಸ್ಥಳವನ್ನ ತೆಗೆದುಕೊಳ್ತು. It is not an ordinary thing. ಅದು ಬಹಳ ಸರಳವಾದ ಸಾಮಾನ್ಯ ಸಂಗತಿ ಅದಲ್ಲ. There is a person who grew up from that place and is claiming that I am the way, I am the truth, I am the life. ಅಲ್ಲಿ ಗೋದಲಿಯಲ್ಲಿ ಜನಿಸಿ ಬಂದಂತ ಆ ಒಂದು ಚಿಕ್ಕ ಶಿಶುವಿನ ಮೂಲಕ ಬಂದಿರುವಂತ ಆ ವ್ಯಕ್ತಿ ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ ಅಂತ ಹೇಳ್ಬೇಕಾಗಿದ್ದಲ್ಲಿ we have a choice to make. ನಮಗೆ ಈ ಸಮಯದಲ್ಲಿ ಆ ಒಂದು ಅವಕಾಶ ಇದೆ, ಆಯ್ಕೆ ಇದೆ, ನಾವು ಆಯ್ಕೆ ಮಾಡ್ಕೊಳ್ಬೇಕು. We must consider the question and answer ourselves. ನಮಗೆ ನಾವೇ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಹಾಕಿಕೊಳ್ಬೇಕು. What you and I have decided about who Jesus is. ಯೇಸು ಯಾರು ಅನ್ನುವ ವಿಷಯದಲ್ಲಿ ನೀನು ನಾನು ಯಾವ ನಿರ್ಧಾರವನ್ನ ತೆಗೆದುಕೊಂಡು ಆತನ ಬಗ್ಗೆ ಏನು ಯೋಚಿಸ್ತಾ ಇದ್ದೇವೆ? In Matthew chapter 16. ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ verses 13 to 16. 13 ರಿಂದ 16 ವಚನ ನೋಡುವಾಗ Jesus is in the region of Caesarea Philippi and he asks his disciple this very, very important question. ಕೈಸರಿಯಲ್ಲಿ ಇರುವಂತ ಸಂದರ್ಭದಲ್ಲಿ ಯೇಸು ತನ್ನ ಶಿಷ್ಯರಿಗೆ ಇದು ಬಹಳ ಪ್ರಾಮುಖ್ಯವಾದ ಪ್ರಶ್ನೆಯನ್ನ ಆತನು ತನ್ನ ಶಿಷ್ಯರಿಗೆ ಕೇಳ್ತಾನೆ ಆ ಸ್ಥಳದಲ್ಲಿ. You just ask this question to your neighbor, who are you? ಇಲ್ಲಿ ನೀವು ಕೇಳಿದ್ರಲ್ಲ, ನೀವು ಅಕ್ಕಪಕ್ಕದಲ್ಲಿ ಇದ್ದಂತವರಿಗೆ ನೀನು ಯಾರು ಅಂತ ಕೇಳಿದ್ರಿ ಪ್ರಶ್ನೆ.
and everybody told their name. ಅಂತ ಸಂದರ್ಭದಲ್ಲಿ ಅವರೆಲ್ಲರೂ ತಮ್ಮ ಹೆಸರುಗಳನ್ನ ಹೇಳಿದ್ರು. Or maybe some of you may have told your profession. ನೀವು ಮಾಡುವಂತ ಕೆಲಸವನ್ನ ಕೆಲವೊಬ್ರು ನೀವು ಹೇಳಿರ್ಬೋದು, ನೀವ್ ಯಾರಂತ ಕೇಳಿದಾಗ. But today, ಈ ದಿನ you know, here is a question. In eternity, this is going to be the reality. We all have to answer this question: who is Jesus to you? ಇಲ್ಲಿ ಈ ದಿನ ಬಹಳ ಪ್ರಾಮುಖ್ಯವಾಗಿ ಇಲ್ಲಿ ಕುಳಿತ ನಾವು ಪ್ರತಿಯೊಬ್ಬೊಬ್ಬರು ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿದೆ. ಯೇಸು ನಿನಗೆ ಏನಾಗಿದ್ದಾನೆ? Who is Jesus to you? ನಿನಗೆ ಯೇಸು ಏನಾಗಿದ್ದಾನೆ? Who is Jesus to you? ಯೇಸು ನಿನಗೆ ಏನಾಗಿದ್ದಾನೆ? Is he the man with the beard? ಒಂದು ಗಡ್ಡವನ್ನ ಬಿಟ್ಟಿರುವಂತ ಒಬ್ಬ ವ್ಯಕ್ತಿ ಆತನು Or ನಿನಗಾಗಿದ್ದಾನ? he is just a prophet? ಆತನು ಕೇವಲ ಒಬ್ಬ ಪ್ರವಾದಿ ಅಂತ ನಿನಗಿದ್ದಾನ? Or he is just a great teacher? ಆತನು ಒಳ್ಳೆಯ ಒಬ್ಬ ಬೋಧಕನಂತೆ ನಿನಗಿದ್ದಾನ? That is not what Jesus claimed. ಅದನ್ನ ಯೇಸು ಪ್ರತಿಪಾದಿಸುವುದಿಲ್ಲ, ಅದನ್ನ ಮಾತ್ರ ಹೇಳೋದಿಲ್ಲ. Jesus said, I am the way, the truth, the life. ಯೇಸು ಹೇಳ್ತಾನೆ, ನಾನೇ ಮಾರ್ಗ, ಸತ್ಯ, ಜೀವ ಅಂತ ಹೇಳಿ. So, a very important question. Now, Jesus asks his disciples this question. ಈ ಸಂದರ್ಭದಲ್ಲಿ ಯೇಸು ತನ್ನ ಶಿಷ್ಯರಿಗೆ ಇದೇ ಪ್ರಶ್ನೆಯನ್ನ ಆತನು ಕೇಳ್ತಾ ಇದ್ದಾನೆ. This is what the Bible says. ಇಲ್ಲಿ ಬೈಬಲ್ ಈ ರೀತಿಯಾಗಿ ಹೇಳ್ತದೆ. 16ನೇ ಅಧ್ಯಾಯ 13-16 ವಚನ. When Jesus came to the region of Caesarea Philippi, he asked his disciples, who do people say that the Son of Man is? And they said, some say John the Baptist, others Elijah, still others Jeremiah or one of the prophets. But you, he asked them, who do you say that I am? Simon Peter answered, you are the Messiah, the Son of the living God. 13ನೇ ವಚನ. ಯೇಸು ಫಿಲಿಪ್ಪಿನ ಕೈಸರಿಯ ಎಂಬ ಪಟ್ಟಣದ ಪ್ರಾಂತಕ್ಕೆ ಬಂದಾಗ, ಜನರು ಮನುಷ್ಯ ಕುಮಾರನೆಂಬ ನನ್ನನ್ನ ಯಾರೇ ಅನ್ನುತ್ತಾರೆ ಎಂದು ತನ್ನ ಶಿಷ್ಯರನ್ನು ಕೇಳಿದ್ದಕ್ಕೆ ಅವರು, ನಿನ್ನನ್ನ ಕೆಲವರು ಸ್ನಾನಿಕನಾದ ಯೋಹಾನನು ಅನ್ನುತ್ತಾರೆ, ಕೆಲವರು ಎಲಿಯನು ಅನ್ನುತ್ತಾರೆ, ಬೇರೆ ಕೆಲವರು ಯೆರೆಮೀಯನು ಇಲ್ಲವೇ ಪ್ರವಾದಿಗಳಲ್ಲಿ ಒಬ್ಬನು ಅನ್ನುತ್ತಾರೆ ಎಂದು ಹೇಳಿದರು. ಆತನು ಅವರನ್ನ, ಆದ್ರೆ ನೀವು ನನ್ನನ್ನ ಯಾರನ್ನುತ್ತೀರಿ ಎಂದು ಕೇಳಲಾಗಿ, ಸೀಮೋನ್ ಪೇತ್ರನು, ನೀನು ಬರಬೇಕಾಗಿರುವಂತ ಕ್ರಿಸ್ತನು, ಜೀವ ಸ್ವರೂಪನಾದ ದೇವಕುಮಾರನು ಎಂದು ಉತ್ತರ ಕೊಟ್ಟನು. How will you answer? ಹೇಗೆ ನೀನು ಉತ್ತರ ಕೊಡ್ತೀಯ? What will be your decision? ನಿನ್ನ ನಿರ್ಧಾರ ಏನಾಗಿರ್ತದೆ? You see, when we come before Christ, ಕ್ರಿಸ್ತನ ಬಳಿ ನಾವು ಬರುವಾಗ, at this time, some of us may be thinking that we are making this decision of who Jesus is. ಇಲ್ಲಿ ನೀವು ಕೆಲವೊಬ್ಬರು ಯೋಚಿಸ್ತಾ ಇರಬಹುದು, ಯೇಸು ಯಾರು ಅನ್ನುವುದನ್ನ ನಾವು ನಿರ್ಧಾರ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಅಂತ ಹೇಳಿ. Many of us are thinking, okay, if he is claiming I am the way, the truth and the life. ಇಲ್ಲಿ ಕೆಲವೊಬ್ಬರು ನಾವು ಈ ರೀತಿಯಾಗಿ ಅನೇಕರು ಯೋಚಿಸ್ತಾ ಇರಬಹುದು, ನಾನು ಆತನೇ, ನಾನೇ ಮಾರ್ಗ, ಸತ್ಯ, ಜೀವ ಅಂತ ಆತನ ಹೇಳ್ತಾ ಇದ್ರೆ, Please remember, this claim comes with three possibilities. ಈ ಒಂದು ಹೇಳಿರುವಂತ ಪ್ರತಿಪಾದನೆ ಮಾತು 3 ಸಾಧ್ಯತೆಗಳ ಒಟ್ಟಿಗೆ ಬರ್ತವೆ. One, he is truly the Lord. ಆತನು ಈ ಮಾತನ್ನು ಹೇಳ್ತಾ ಇದ್ರೆ ನಿಜವಾಗ್ಲೂ ಆತನು ಒಡೆಯನಾಗಿರ್ಬೋದು, ಅದಕ್ಕಾಗಿ ಹೇಳ್ತಾ ಇರ್ಬೋದು. Second, he is possibly a liar. ಇಲ್ಲದಿದ್ರೆ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ ಯಾಕಂದ್ರೆ ಆತನು ಸುಳ್ಳುಗಾರನಾಗಿದ್ದಾನೆ, ಅದಕ್ಕೋಸ್ಕರ ಹೇಳ್ತಾ ಇರ್ಬೋದು. And the third thing, he is possibly a mental case. ಇಲ್ಲದಿದ್ರೆ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ ಅಂತಂದ್ರೆ ಆತನು ಹುಚ್ಚನಾಗಿರ್ಬೋದು, ಅದಕ್ಕಾಗಿ ಹೇಳ್ತಾ ಇದ್ದಾನೆ ಅಂತ ನಿರ್ಧಾರಕ್ಕೆ ಬರ್ಬೋದು. So when the Bible is telling about the claims of Jesus Christ, ಬೈಬಲ್ ಇಲ್ಲಿ ಯೇಸು ಮಾಡಿರುವಂತ ಪ್ರತಿಪಾದನೆಗಳನ್ನ, ವಿಷಯಗಳನ್ನ ಹೇಳ್ತಾ ಇರುವಾಗ, that little baby born in the manger, ಆ ಒಂದು ಗೋದಲೆಯಲ್ಲಿ ಬೆಳೆದು ಬಂದಿರುವಂತ ಚಿಕ್ಕ ಕೂಸು, if that little baby is claiming such astonishing claims, ಈ ರೀತಿಯಾಗಿರುವಂತ ಆಶ್ಚರ್ಯಕರವಾಗಿರುವಂತ ಪ್ರತಿಪಾದನೆಯನ್ನ ಆತನು ಮಾಡ್ತಾ ಇದ್ರೆ, who is Jesus to you? ಹಾಗಿದ್ದಲ್ಲಿ ನಿನಗೆ ಆ ಯೇಸು ಯಾರು? Some of us are here. Jesus is just for your Christmas celebration. ಕೆಲವೊಬ್ಬರು ನೀವು ಇಲ್ಲಿದ್ದೀರಾ, ನಿಮಗೆ ಆತನು ಕ್ರಿಸ್ಮಸ್ ನಲ್ಲಿ ಒಂದು ಆಚರಣೆ ಮಾಡುವುದಕ್ಕಾಗಿರುವ ಒಬ್ಬ ವ್ಯಕ್ತಿ ಅಂತ ನಿಮ್ಗಿದ್ದಾನೆ ಆತನು ಮಾತ್ರ. Jesus is for your new clothes. ಯಾಕಂದ್ರೆ ಯೇಸು, ಯಾಕಂದ್ರೆ ನನಗೆ ಹೊಸ ಬಟ್ಟೆಯನ್ನು ತೆಗೆದುಕೊಳ್ಬೇಕು ಹಬ್ಬದ ದಿನ, ಅದಕ್ಕಾಗಿ ಆತನು ಯೇಸು ನನಗೆ. You have not decided anything about Jesus. You don't care. ಯೇಸುವಿನ ಬಗ್ಗೆ ಯಾವುದೇ ನಿರ್ಧಾರ ನಿನ್ನ ಜೀವನದಲ್ಲಿ ಮಾಡಿಲ್ಲ, ಆತನ ಬಗ್ಗೆ ನಿನಗೆ ಕಾಳಜಿನೂ ಇಲ್ಲ.
That's a very dangerous situation. ಅದು ಬಹಳ ಅಪಾಯಕಾರಿ ಆಗಿರುವಂತ ಪರಿಸ್ಥಿತಿ ರೀ. That's a very dangerous situation. ಅದು ಬಹಳ ಅಪಾಯಕಾರಿ ಆಗಿರುವಂತ ಪರಿಸ್ಥಿತಿ. Because you think that at this time you are here and you are making a decision. ನೀನು ಇಲ್ಲಿದ್ದು ನೀನು ನಿರ್ಧಾರಗಳನ್ನ ನೀನ್ ಮಾಡ್ತಾ ಇದೀಯ ಅಂತ ಹೇಳಿ ನೀನು ಯೋಚಿಸ್ತಾ ಇದ್ರೆ, Please remember, ಇದನ್ನ ದಯಮಾಡಿ ನೆನಪಿನಲ್ಲಿ ಇಟ್ಕೊಳ್ರಿ. this same baby ಈ ಒಂದು ಅದೇ ಕೂಸು which was born in Bethlehem, ಬೆತ್ಲೆಹೇಮಿನಲ್ಲಿ ಜನಿಸಿ ಬಂದಂತ ಕೂಸು in that manger, ಆ ಒಂದು ಗೋದಲಿಯಲ್ಲಿ is coming back again. ತಿರುಗಿ ಆತನು ಬರ್ಲಿಕ್ಕಿದ್ದಾನೆ. Oh, he is coming back again. ತಿರುಗಿ ಆತನು ಬರ್ಲಿಕ್ಕಿದ್ದಾನೆ. He is coming back again. ಆತನು ತಿರುಗಿ ಬರ್ಲಿಕ್ಕಿದ್ದಾನೆ. At that time, ಆ ಸಮಯದಲ್ಲಿ you are not going to be deciding anything. ಅಂತ ಸಂದರ್ಭದಲ್ಲಿ ಯಾವುದೇ ನಿರ್ಧಾರಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ರಿ. You and I, ನೀನು ನಾನು, we will not be able to decide anything. ನೀನು ನಾನು ಯಾವುದೇ ನಿರ್ಧಾರಗಳನ್ನ ಆ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. Because he is coming as the King of Kings and the Lord of Lords. ಯಾಕಂದ್ರೆ ರಾಜಾದಿ ರಾಜನು ಕರ್ತಾದಿ ಕರ್ತನಾಗಿ ಆತನು ಬರ್ಲಿಕ್ಕಿದ್ದಾನೆ. At that time, he will decide your eternal destiny. ಆ ಸಂದರ್ಭದಲ್ಲಿ ಆತನು ನಿರ್ಧಾರ ಮಾಡ್ತಾನೆ ನಿನ್ನ ನಿತ್ಯತ್ವದ ಮಾರ್ಗ, ನೀನು ಎಲ್ಲಿ ಹೋಗಬೇಕನ್ನುವುದನ್ನು. Because he is really what he is. ಆತನು ಏನಾಗಿದ್ದಾನೆ ಅದೇ ಆತನಾಗಿದ್ದಾನೆ. Therefore, he is going to decide about our destiny in terms of our future. ಯಾಕಂದ್ರೆ ಆತನು ಹೇಳಿದಂತೆ ಆತನೇ ಸತ್ಯವಾಗಿರುವ ನಿಮಿತ್ತದಿಂದ ನನ್ನ ನಿತ್ಯತ್ವದ ಸಂಬಂಧಪಟ್ಟಂತ ಮಾರ್ಗ ಆತನೇ ನಿರ್ಧಾರ ಮಾಡ್ತಾನೆ. The miracle in the manger is ಆ ಒಂದು ಗೋದಲಿಯಲ್ಲಿ ಆಗಿರುವಂತ ಅದ್ಭುತ ಏನಂತಂದ್ರೆ God in the flesh. ಆ ಒಂದು ದೇವರು ಅವತಾರ, ಮಾನವ ಅವತಾರವಾಗಿ ಶರೀರಧಾರಿಯಾಗಿ ಬಂದಿರುವಂತದ್ದು. He is the judge of all. ಆತನೇ ಎಲ್ಲದಕ್ಕೂ ಆತನು ನಿರ್ಣಯಗಳನ್ನ ಮಾಡುವಂತ ನ್ಯಾಯಾಧಿಪತಿ. We do not determine his fate. ಆತನ ಒಂದು ಸಂಗತಿಯನ್ನ ನಾವು ನಿರ್ಧಾರ ಮಾಡುವಂತದ್ದಲ್ಲ. We do not determine or decide what will happen to Jesus. ಯೇಸುವಿಗೆ ಏನಾಗಬೇಕು ಅನ್ನುವಂತ ನಿರ್ಧಾರವನ್ನ ನೀನು ನಾನು ಮಾಡುವಂತದ್ದಲ್ಲ. It is Jesus Christ who will determine our fate and our destiny. ನನ್ನ ಜೀವನ ಮತ್ತು ನನ್ನ ಮುಂದಿನ ಭವಿಷ್ಯತ್ತು, ನನ್ನ ಮಾರ್ಗ ಏನಾಗಿರ್ಬೇಕನ್ನುವಂತ ನಿರ್ಧಾರ ಅದು ಯೇಸು ಮಾಡ್ತಾನೆ, ನಾವಲ್ಲ. In 2 Corinthians chapter 5 verse 10, 2 ಕೊರಿಂಥ 5:10 ನೋಡುವಾಗ this is what the Bible says. ಬೈಬಲ್ ಈ ರೀತಿಯಾಗಿ ಹೇಳ್ತದೆ, For we must all appear before the tribunal of Christ, so that each may be repaid for what he has done in the body, whether good or worthless. 5ನೇ ಅಧ್ಯಾಯ 10ನೇ ವಚನ ಹೀಗೆ ಈ ರೀತಿಯಾಗಿ ಹೇಳ್ತದೆ. 2 ಕೊರಿಂಥ ಅಲ್ಲಿ ನಾವು ಗಮನಿಸ್ತೇವೆ, ಯಾಕಂದ್ರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕವಾಗಿ ನಡೆಸಿದ ಒಳ್ಳೆಯದಕ್ಕಾಗ್ಲಿ ಕೆಟ್ಟದಕ್ಕಾಗ್ಲಿ ಸರಿಯಾದ ಪ್ರತಿಫಲವನ್ನ ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. All of us, we will have to stand before the tribunal of Jesus Christ. ಅಲ್ಲಿ ಕ್ರಿಸ್ತನ ನ್ಯಾಯಾಸನದ ಮುಂದೆ ನಾವೆಲ್ಲರೂ ಸಹ ನಿಂತುಕೊಳ್ಬೇಕು. At that time you can't say, Jesus, I thought you were only a teacher. ಓ ಆ ಸಂದರ್ಭದಲ್ಲಿ ಬಂದು ಯೇಸುವೆ ನಾನು ನಿನ್ನ ಬಗ್ಗೆ ಕೇವಲ ಒಳ್ಳೆ ಬೋಧಕ ಅಂತ ತಿಳ್ಕೊಂಡಿದ್ದೆ. Jesus, I thought only you were a prophet. ಆ ಸಂದರ್ಭದಲ್ಲಿ ನಾನು ಹೇಳ್ಬೋದು ನೀನು ಕೇವಲ ಒಬ್ಬ ಒಳ್ಳೆ ಪ್ರವಾದಿ ಅಂತ ತಿಳ್ಕೊಂಡಿದ್ದೆ. No, the Bible already tells us that it is in front of Jesus that all humanity we will stand and he will be the judge who will determine our destiny. ಆ ಸಮಯದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ ಆತನು ನ್ಯಾಯಾಸನದ ಮುಂದೆ ಕೂತ್ಕೊಳ್ತಾನೆ, ನಾವೆಲ್ಲರೂ ಆತನ ಮುಂದೆ ಪ್ರತಿಯೊಬ್ಬೊಬ್ಬರು ನಿಂತುಕೊಳ್ಳಲೇಬೇಕು. But remember this, ಆದ್ರೆ ಇದನ್ನ ನೆನಪಿನಲ್ಲಿ ಇಟ್ಟುಕೊಳ್ಳ್ರಿ, God did not send Jesus to punish us. ಯೇಸುವನ್ನ ದೇವರು ನಮ್ಮನ್ನು ಶಿಕ್ಷಿಸುವುದಕ್ಕಾಗಿ ಕಳುಹಿಸಲಿಲ್ಲ. The reason why Jesus was born in that manger was not that he could punish all of us. ಆ ಒಂದು ಗೋದಲಿಯಲ್ಲಿ ಜನಿಸಿ ಬರುವುದಕ್ಕೆ ಉದ್ದೇಶವನ್ನ ನಾವು ನೋಡುವಾಗ ದೇವರು ಕಳಿಸಿರುವಂತದ್ದು ನಮ್ಮೆಲ್ಲರನ್ನ ಶಿಕ್ಷಿಸುವುದಕ್ಕಾಗಿ ಅಲ್ಲ. God became man. ದೇವರು ಮನುಷ್ಯನಾದನು. God became man ದೇವರು ಮನುಷ್ಯನಾಗಿ ಬಂದನು so that we could become
children of God. ಆತನ ಒಂದು ಮಕ್ಕಳು ನಾವಾಗಬೇಕನ್ನುವುದಕ್ಕಾಗಿ. That's why in John chapter 1 verse 12, which we read, ನಾವು ಅದನ್ನೇ ಯೋಹಾನನ ಸುವಾರ್ತೆ 1:12 ಅದನ್ನು ಓದಿದೆವು. but to all who did receive him, ಯಾರ್ಯಾರು ಆತನನ್ನ ಸ್ವೀಕರಿಸಿದ್ರು, he gave them the right to be the children of God. ಅವರೆಲ್ಲರಿಗೆ ದೇವರ ಮಕ್ಕಳಾಗುವಂತ ಅಧಿಕಾರ ಅವರಿಗೆ ಕೊಟ್ಟನು. To those who believe in his name. ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟವರೆಲ್ಲರಿಗೂ. That's the reason why this baby was born in the manger. ಆ ಒಂದು ಉದ್ದೇಶಕ್ಕಾಗಿಯೇ ಆ ಒಂದು ಗೋದಲಿಯಲ್ಲಿ ಈ ಕೂಸು ಜನಿಸಿ ಬಂತು. Jesus did not come to punish us. ಯೇಸು ನಮ್ಮನ್ನ ಶಿಕ್ಷಿಸುವುದಕ್ಕಾಗಿ ಬರಲಿಲ್ಲ. Jesus came so that you and I will be the children of God. ಯೇಸು ಈ ಒಂದು ಸಂಗತಿಗಳನ್ನ ಪ್ರತಿಪಾದಿಸ್ತಾ ಇದ್ದಾನೆ. ಯಾಕಂದ್ರೆ ನೀನು ನಾನು ಆತನ ಮಕ್ಕಳಾಗಿರ್ಬೇಕನ್ನುವುದಕ್ಕಾಗಿ. How can that be? ಅದು ಹೇಗೆ ಸಾಧ್ಯ? By believing in Jesus. ಆತನನ್ನ ಯೇಸುವನ್ನ ನಂಬುವುದ್ರ ಮೂಲಕ. By following Jesus. ಯೇಸುವನ್ನ ಹಿಂಬಾಲಿಸುವುದ್ರ ಮೂಲಕ. By recognizing he is the Lord of all. ಇಡೀ ವಿಶ್ವಕ್ಕೆ ಎಲ್ಲದಕ್ಕೂ ಆತನೇ ಒಡೆಯನೆಂಬುದನ್ನ ನಾವು ಅರ್ಥ ಮಾಡಿಕೊಳ್ಳುವುದ್ರ ಮೂಲಕ, ಗ್ರಹಿಸುವುದ್ರ ಮೂಲಕ. The baby in the manger is God Almighty. ಆ ಒಂದು ಗೋದಲಿಯಲ್ಲಿ ಬಂದಿರುವಂತಹ ಕೂಸು ಸರ್ವಶಕ್ತನಾಗಿರುವಂತಹ ದೇವರು ಆತನಾಗಿದ್ದಾನೆ. God is eternal. ದೇವರು ನಿತ್ಯನಾಗಿದ್ದಾನೆ. So some people may say, oh, was at the birth that Jesus began? ಅದು ಯೇಸು ಪ್ರಾರಂಭ ಅದು ಆತನ ಕೂಸಾಗಿ ಹುಟ್ಟಿದ ನಿಮಿತ್ತದಿಂದ ಮಾತ್ರ ಯೇಸು ಅಲ್ಲಿಂದ ಆರಂಭವಾದ್ನ? No. ಇಲ್ಲ. Jesus himself said to some of his critics, I was before Abraham. ಅಲ್ಲಿ ಕೆಲವೊಬ್ಬರು ಯೇಸುವಿನ ವಿರುದ್ಧವಾಗಿ ಮಾತನಾಡುವಂತ ಜನರಿಗೆ ಹೇಳ್ತಾನೆ, ನಾನು ಅಬ್ರಹಾಮಕ್ಕಿಂತ ಮೊದಲು ಇದ್ದಾತನು. What happened at that particular day when Jesus was born? ಯೇಸು ಜನಿಸಿದಂತ ಆ ದಿನದಲ್ಲಿ ನಿಜವಾಗ್ಲೂ ಆ ದಿನ ಏನಾಯ್ತು? At the birth of Christ, God decided to enter human race so that he could save each one of us. ದೇವರು ಮನುಷ್ಯ ಜನಾಂಗದಲ್ಲಿ ಮನುಷ್ಯರ ಮಧ್ಯದಲ್ಲಿ ಪ್ರವೇಶಿಸಿ ಅವರನ್ನ ಬಿಡಿಸಿ ರಕ್ಷಿಸುವಂತ ಕೆಲಸ ಆ ದಿನ ಉಂಟಾಯಿತು. Jesus is not a man who became God. ಇಲ್ಲಿ ಯೇಸು ಮನುಷ್ಯನಾಗಿ ದೇವರಾಗುವುದಕ್ಕಾಗಿ ಅನ್ನುವುದಕ್ಕಾಗಿ ಅಂತ ಅಲ್ಲ. We believe Jesus is God who became a man. ನಾವು ನಂಬ್ತೇವೆ ಯೇಸು ದೇವರಾಗಿದ್ದನು, ಆತನು ಮನುಷ್ಯ ರೂಪ ತಾಳಿ ಬಂದನು. He decided and he came down. ಆತನು ನಿರ್ಧಾರ ಮಾಡಿದನು, ಆತನೇ ಬಂದನು ತಳಗಡೆ. So who is Jesus to you? ಹಾಗಿದ್ದಲ್ಲಿ ಯೇಸು ನಿನಗೆ ಯಾರಾಗಿದ್ದಾನೆ? Is there a place for Jesus in your life as the Lord of your life? ನಿನ್ನ ಜೀವನದಲ್ಲಿ ಆತನಿಗೆ ಸ್ಥಳ ಇದೆಯಾ? ಆತನೇ ಒಡೆಯನು, ಕರ್ತನಾಗಿರುವುದಕ್ಕಾಗಿ? Some of us, again I say, ಕೆಲವೊಬ್ಬರಿಗೆ ನಿಮಗೆ ತಿರುಗಿ ನಾನು ಹೇಳ್ತೇನೆ, he is just the Christmas guest. ಆತನು ಈ ಒಂದು ಕ್ರಿಸ್ಮಸ್ಸಿನಲ್ಲಿ ಇರುವಂತ ಒಬ್ಬ ಅತಿಥಿ ಅಂತ ಇದ್ದಾನೆ. When in reality he is not. ಹಾಗಿದ್ದಲ್ಲಿ ನಿಜವಾಗ್ಲೂ ಹೇಳ್ಬೇಕಾಗಿದ್ದಲ್ಲಿ ಆತನು ಒಬ್ಬ ಅತಿಥಿ ಅಲ್ಲ. He cannot be a guest. He is the King of Kings and the Lord of Lords. ಆತನು ಎಂದು ಅತಿಥಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆತನು ರಾಜಾದಿರಾಜನು, ಕರ್ತಾದಿ ಕರ್ತನು ಆತನಾಗಿದ್ದಾನೆ. Can you ever make the King of Kings and the Lord of Lords to be just an ordinary guest in your life? ನಿನ್ನ ಜೀವನದಲ್ಲಿ ರಾಜಾದಿರಾಜನು ಕರ್ತಾದಿ ಕರ್ತನಾಗಿರುವ ಆತನನ್ನ ಕೇವಲ ಸಾಮಾನ್ಯ ಅತಿಥಿಯಾಗಿ ನಿನ್ನ ಜೀವನದಲ್ಲಿ ಆತನನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯನಾ? In eternity, you should not regret. ನಿತ್ಯತ್ವದಲ್ಲಿ ನೀನು ಇದಕ್ಕಾಗಿ ಯಾಕಾದ್ರೂ ಮಾಡಿದೆವು ಅನ್ನುವಂತ ಪಶ್ಚಾತ್ತಾಪ ಪಡುವಂತ ಪರಿಸ್ಥಿತಿ ಆಗ್ಬಾರ್ದು. Who is Jesus to you? ಯೇಸು ನಿನಗೆ ಯಾರಾಗಿದ್ದಾನೆ? Is there a place for Jesus to be the ruler, the King of Kings and the Lord of Lords in all your life? ನಿನ್ನ ಜೀವನದಲ್ಲಿ ಯೇಸು ಎಲ್ಲವನ್ನ ಆಳುವಂತ ಕರ್ತನು, ರಾಜನು, ನಿನ್ನ ಜೀವನದಲ್ಲಿ ಒಡೆಯನು ಆಗಿದ್ದಾನ? The miracle of Christmas, ಈ ಒಂದು ಕ್ರಿಸ್ಮಸ್ಸಿನ ಅದ್ಭುತಗಳು, the moment, ಆ the ಒಂದು time he was born, ಆತನು ಜನಿಸಿ ಬಂದಿರುವಂತ ಸಮಯವನ್ನು ನೋಡುವಾಗ, at the right time. ಸರಿಯಾದ ಸಮಯದಲ್ಲಿ. The miracle of Christmas ಈ ಒಂದು ಅದ್ಭುತ, ಕ್ರಿಸ್ಮಸ್ಸಿನ ಅದ್ಭುತ is the message. ಅದು ಸಂದೇಶವನ್ನ ಕೊಡುವಂತದ್ದಾಗಿತ್ತು. What was the message? ಆ ಸಂದೇಶ ಏನು? Jesus Christ himself is our message. ಯೇಸುವೇ ಸ್ವತಃ ಆ ಒಂದು ಸಂದೇಶವಾಗಿದ್ದನು. Not only the things that he spoke,
ಆತನು ಮಾತನಾಡಿರುವಂತ ಕೇವಲ ಮಾತುಗಳ ಆಧಾರಿತವಾಗಿ ಮಾತ್ರ ಅಂತಲ್ಲ, Also, the life of Jesus is the message to the world. ಆತನ ಜೀವನವು ಪೂರ್ತಿ ಲೋಕಕ್ಕೆ ಒಂದು ಸಂದೇಶ ಅದು ಆಗಿದ್ದ. The miracle of Christmas ಈ ಒಂದು ಕ್ರಿಸ್ಮಸ್ಸಿನ ಅದ್ಭುತಗಳು ಅಂತ ಹೇಳುವಾಗ is the method. ಅಲ್ಲಿ ಉಪಯೋಗಿಸಿರುವಂತ ವಿಧಾನ, What was the method? ಅಲ್ಲಿ ವಿಧಾನ ಏನಿತ್ತು? He humbled himself. ತನ್ನನ್ನ ತಾನು ತಗ್ಗಿಸಿಕೊಂಡು. You know, the miracle of the message of Christmas is in the manger. We see God in flesh and blood. ಇಲ್ಲಿ ಕ್ರಿಸ್ಮಸ್ಸಿನ ಅದ್ಭುತಗಳು ಅಂತ ಹೇಳಿ ನಾವು ಅಧ್ಯಯನ ಮಾಡ್ತಾ ಇರುವಂತೆ ಒಂದು ಪರಲೋಕದ ದೇವರು ಮನುಷ್ಯಧಾರಿಯಾಗಿ ಜನಿಸಿ ಬಂದಿರುವಂತ ವಿಷಯವನ್ನ ನಾವು ನೋಡಿದೆವು. And today, as we conclude this series, this is a very important question that you and I have to answer every morning. ಈ ಒಂದು ದಿನ ನಾವು ಈ ಒಂದು ಸರಣಿ ಅಧ್ಯಾಯವನ್ನ ಮುಕ್ತಾಯಗೊಳಿಸ್ತಾ ಇರುವಂತೆ ನಾವೆಲ್ಲರೂ ಈ ವಿಷಯದಲ್ಲಿ ಪ್ರತಿದಿನ ಮುಂಜಾನೆ ಹೇಳುವಾಗ ಈ ನಿರ್ಧಾರವನ್ನ ನಾವು ಮಾಡಬೇಕಾಗಿದೆ. When you get up in the morning, ಮುಂಜಾನೆ ನೀವು ಎದ್ದೇಳುವಾಗ, to some people who think that Jesus is just their guest, ಕೆಲವೊಬ್ಬರು ಯೋಚಿಸ್ತಾರೆ ಯೇಸು ಕೇವಲ ಒಬ್ಬ ಅತಿಥಿ ಅಂತ ಹೇಳಿ, or to some people Jesus is just their a helper. ಕೆಲವೊಬ್ಬರು ಯೋಚಿಸ್ತಾರೆ ಯೇಸು ಅವರಿಗೆ ಸಹಾಯ ಮಾಡುವಂತ ಒಬ್ಬ ಕೇವಲ ಸಹಾಯಕ ಅಂತ ಹೇಳಿ. And when you get up in the morning, ಮುಂಜಾನೆ ನೀವು ಎದ್ದೇಳುವಾಗ who reports to whom? ಯಾರು ಯಾರಿಗೆ ಲೆಕ್ಕ ಕೊಡಬೇಕು ಅಥವಾ ವರದಿ ಒಪ್ಪಿಸಬೇಕು? Do you come up to him and say, Lord, I come to your presence as your servant. ನೀವು ಎದ್ದ ನಂತರ ಈ ರೀತಿಯಾಗಿ ಹೇಳ್ಬೋದಾ, ಒಡೆಯನೇ ಕರ್ತನೆ, ನಾನು ನಿನ್ನ ಸಾನ್ನಿಧ್ಯದಲ್ಲಿ ನಿನ್ನ ಸೇವಕನಾಗಿ ಬಂದಿದ್ದೇನೆ, Use me. ಉಪಯೋಗಿಸು, Fill me with your power. ನಿನ್ನ ಶಕ್ತಿಯಿಂದ ನನ್ನನ್ನು ತುಂಬಿಸು, Lead me and guide me. ನನ್ನನ್ನು ನಡೆಸು, ಮಾರ್ಗದರ್ಶಿಸು. Is that the approach that you have? Because he is the Lord, the King of Kings and the Lord of Lords? ನಿನ್ನ ಜೀವನದಲ್ಲಿ ಆತನ ರಾಜಾದಿರಾಜನು ಕರ್ತಾದಿಕರ್ತನಾಗಿರುವ ನಿಮಿತ್ತದಿಂದ ಆ ರೀತಿಯಾಗಿರುವಂತ ವರ್ತನೆಯೊಡನೆ ಆತನ ಬಳಿ ನೀನು ಈ ರೀತಿಯಾಗಿ ಬರ್ತಾ ಇದೀಯಾ? Or, ಅಥವಾ good morning, Jesus. ಓ ಗುಡ್ ಮಾರ್ನಿಂಗ್ ಯೇಸುವೆ, Now I'm going to office today. ಈಗ ನಾನು ಆಫೀಸ್ ಹೊಂಟೇನಿ, Take care of me. ನನ್ನ ಬಗ್ಗೆ ಕಾಳಜಿ ವಹಿಸು. Jesus, ಯೇಸು, I need food. ನನಗೆ ಒಳ್ಳೆಯ ಊಟ ಬೇಕು, Provide it for me. ಅದಕ್ಕಾಗಿ ನನಗೆ ಒದಗಿಸಿಕೊಡು. To some, Jesus is this kind of a helper. ಕೆಲವೊಬ್ಬರಿಗೆ ಈ ರೀತಿ ಬೇಕಾಗಿರುವ ಸಂಗತಿಯನ್ನು ಕೊಡುವಂತ ಒಬ್ಬ ಸಹಾಯಕ ಯೇಸು ಅವ್ರಿಗಾಗಿದ್ದಾನೆ. Who is Jesus to you? ಯೇಸು ನಿನಗೆ ಯಾರಾಗಿದ್ದಾನೆ? Every head bowed. Let's bow our ಪ್ರತಿಯೊಂದು heads. ತಲೆ ಈ ಸಮಯದಲ್ಲಿ ಬಾಗಲ್ಪಳ್ಳಿ. Everyone. ಪ್ರತಿಯೊಬ್ಬರು. You know, we read a very important scripture. ಈಗ ಬಹಳ ಪ್ರಾಮುಖ್ಯವಾದ ಒಂದು ವಾಕ್ಯ ಭಾಗವನ್ನು ನಾವು ಓದಿದೆವು. The word of God ದೇವರ ವಾಕ್ಯ became flesh and dwelt among us. ಶರೀರಧಾರಿಯಾಗಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. The word of God ದೇವರ ವಾಕ್ಯ came and dwelt among us. ನಮ್ಮ ಮಧ್ಯದಲ್ಲಿ ಬಂದು ವಾಸ ಮಾಡಿದನು. The one who claimed, I am the way, the truth and the life. ನಾನೇ ಜೀವ ಮಾರ್ಗ ಸತ್ಯ ಆಗಿದ್ದೇನಂತ ಹೇಳಿದಾತನು. I am the bread of life. ನಾನೇ ಜೀವದ ರೊಟ್ಟಿ ಅಂತ ಹೇಳಿದಾತನು. I am the resurrection and the life. ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನಂತ ಹೇಳಿದಾತನು. I am the light of the world. ನಾನೇ ಲೋಕಕ್ಕೆ ಬೆಳಕು ಅಂತ ಹೇಳಿದಾತನು. Who is Jesus to you? ಯೇಸು ನಿನಗೆ ಯಾರಾಗಿದ್ದಾನೆ? Who is Jesus to you? ಯೇಸು ನಿನಗೆ ಯಾರಾಗಿದ್ದಾನೆ? Your decision will determine your destiny. ನೀನು ಮಾಡುವಂತ ನಿರ್ಧಾರ ನಿನ್ನ ನಿತ್ಯತ್ವದ ಒಂದು ದಾರಿ ಹೇಗಿರ್ಬೇಕು, ಎಲ್ಲಿ ಹೋಗ್ಬೇಕನ್ನೋದು ನಿರ್ಧಾರ ಇಲ್ಲೇ ಆಗ್ತದೆ. And even your earthly direction. ನಿನ್ನ ಒಂದು ಭೂಲೋಕದಲ್ಲಿ ಇರುವಂತ ಜೀವನದ ಒಂದು ಮಾರ್ಗದರ್ಶನ ಸಿಗಬೇಕಾಗಿದ್ದಲ್ಲೂ ಸಹ ಅದೇ ನಿರ್ಧಾರ ಮಾಡ್ತದೆ. Some of you are, pricked in your heart today. ಕೆಲವೊಬ್ಬರಿಗೆ ನಿಮ್ಮ ಒಂದು ಹೃದಯದಲ್ಲಿ ಈ ವಿಷಯವು ಬಹಳ ಚುಚ್ಚಿರುವಂತ ರೀತಿಯೊಳಗೆ ಕೆಲಸ ಮಾಡ್ತಾ ಇದೆ. Because all these years, ಯಾಕಂದ್ರೆ ಎಲ್ಲ ವರ್ಷ Jesus you have never valued. You is just your Jesus is your parents' God.
ಯಾಕಂತಂದ್ರೆ ನೀವು ಈ ಇಡೀ ವರ್ಷ ಆತನಿಗೆ ಯಾವುದೇ ಒಂದು ಕಿಮ್ಮತ್ತು ಕೊಡದಿರುವಂತ ರೀತಿಯಾಗಿ ವರ್ತಿಸಿದ್ದೀರಾ. ಯಾಕಂದ್ರೆ ಯೇಸು ನನ್ನ ಸ್ವಂತನಲ್ಲ, ನನ್ನ ತಂದೆ ತಾಯಿಂದರ ದೇವರು ಆತನಾಗಿದ್ದಾನೆ ಅಂತ ಯೋಚಿಸ್ತಾ ಇರ್ಬೋದು. You have lived the way you want. ನಿಮಗೆ ಹೇಗ್ ಬೇಕೋ ಮನಸ್ಸಿಗೆ ಬಂದಂತೆ ಜೀವನ ಮಾಡಿರ್ಬೋದು. But please remember, the Bible has made it very clear. ದಯಮಾಡಿ ಇದನ್ನ ನೆನಪಿನಲ್ಲಿ ಇಟ್ಕೊಳ್ರಿ, ಬೈಬಲ್ ಸ್ಪಷ್ಟ ಇದನ್ನ ಪಡಿಸ್ತದೆ. For we must all appear before the tribunal of Christ. ಆತನ ಸಿಂಹಾಸನದ ಮುಂದೆ ನಾವೆಲ್ಲರೂ ಸಹ ಬಂದು ನಿಂತುಕೊಳ್ಳಬೇಕು. And he is going to judge each one of us. ಆತನು ನಮ್ಮೆಲ್ಲರಿಗೆ ಆತನು ನ್ಯಾಯವನ್ನ ವಿಧಿಸುವಂತ ಕೆಲಸಗಳನ್ನ ಆತನು ಮಾಡ್ತಾನೆ, ನ್ಯಾಯ ತೀರ್ಪನ್ನು ಕೊಡ್ತಾನೆ. Remember, he came with the purpose that you and I will become the children of God. ಯಾಕಂದ್ರೆ ಇದನ್ನ ನೆನಪಿನಲ್ಲಿ ಇಟ್ಕೊಳ್ರಿ, ಆತನು ಬಂದದ್ದು ನೀನು ನಾನು ಆತನ ಮಕ್ಕಳಾಗಿರಬೇಕನ್ನುವುದಕ್ಕಾಗಿ. But have you decided, have you ever made this commitment to say, Jesus, become the Lord of my life? ನೀವು ಈ ಒಂದು ನಿರ್ಧಾರ ಯಾವಾಗಾದ್ರೂ ಮಾಡಿದ್ದೀರಾ, ಯೇಸುವೆ ನೀನು ನನ್ನ ಜೀವನದ ಒಡೆಯನು ಆಗು ಅಂತ ಹೇಳಿ? As every eye is closed, ಎಲ್ಲ ಕಣ್ಣುಗಳು ಈ ಸಮಯದಲ್ಲಿ ಮುಚ್ಚಲ್ಪಟ್ಟಿರುವಾಗ, head is bowed, ತಲೆ ಬಾಗಲ್ಪಟ್ಟಿರುವಾಗ, I want to invite you, if you have made this decision to say, to commit your life to Jesus. ಈ ಸಂದರ್ಭದಲ್ಲಿ ಇಲ್ಲಿ ಯಾರಾದ್ರೂ ನೀವು ಯೇಸುವಿಗೆ ನಿಮ್ಮ ಜೀವಿತವನ್ನ ಒಪ್ಪಿಸುವಂತ ಬಯಕೆ ಉಳ್ಳವರಾಗಿದ್ದಲ್ಲಿ, I'll request you to stand to your feet. ನೀವಿರುವ ಸ್ಥಳದಲ್ಲಿ ಎದ್ದು ನಿಂತುಕೊಳ್ಬೇಕಂತ ಹೇಳಿ ನಿಮ್ಮನ್ನ ನಾನು ಕೇಳ್ಕೊತೇನೆ. Who is Jesus to you? ಯೇಸು ನಿನಗೆ ಯಾರಾಗಿದ್ದಾನೆ? Is he the Lord? ಆತನು ಕರ್ತನಾಗಿದ್ದಾನ, ಒಡೆಯನಾಗಿದ್ದಾನ? Thank you very much for your decision. ನೀವು ಮಾಡಿರುವಂತ ನಿರ್ಧಾರಕ್ಕಾಗಿ ನಿಮಗೆ ಧನ್ಯವಾದ. It's not only I who asked you this question. ಇದು ಕೇವಲ ನಾನು ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದೇನೆ ಅಂತ ಅಲ್ಲ. ಇದು Remember, Jesus himself asked this question to his disciples. ಇದನ್ನ ನೆನಪಿನಲ್ಲಿ ಇಟ್ಕೊಳ್ರಿ, ಇದೇ ಪ್ರಶ್ನೆಯನ್ನ ಯೇಸು ತನ್ನ ಶಿಷ್ಯರಿಗೆ ಕೇಳಿದನು. Who do you say I am? ನನ್ನನ್ನ ನೀವು ಯಾರನ್ನುತ್ತೀರಿ? If you say Jesus is your Lord, ನೀವು ಹೇಳ್ತಾ ಇದ್ರೆ ಯೇಸು ನನ್ನ ಒಡೆಯನು if ಅಂತಂದ್ರೆ, Jesus is your God, ಯೇಸು ನನ್ನ ದೇವರು ಅಂತ ನೀವು ಹೇಳ್ತಾ ಇದ್ರೆ, if you say Jesus is your Savior, ಯೇಸುವೇ ನನ್ನ ರಕ್ಷಕನು ಅಂತ ನೀವು ಹೇಳ್ತಾ ಇದ್ರೆ, why don't you confess that and pray? ಯಾಕೆ ಅದನ್ನ ಅರಿಕೆ ಮಾಡಿ ಸಂದರ್ಭದಲ್ಲಿ ಪ್ರಾರ್ಥಿಸಬಾರ್ದು? Pray. ಪ್ರಾರ್ಥಿಸ್ರಿ. Everyone start praying. ಪ್ರತಿಯೊಬ್ಬೊಬ್ಬರು ಪ್ರಾರ್ಥಿಸ್ಲಿಕ್ಕೆ ಆರಂಭಿಸ್ರಿ. Everyone start praying. ಪ್ರತಿಯೊಬ್ಬೊಬ್ಬರು ಪ್ರಾರ್ಥಿಸ್ರಿ. Pray. ಪ್ರಾರ್ಥಿಸ್ರಿ. Tell Jesus, you are my Lord. ಓ ಯೇಸುವೆ ನೀನೇ ನನ್ನ ಒಡೆಯನು, ಕರ್ತನು. Jesus, you are my God. ಯೇಸುವೆ ನೀನೇ ನನ್ನ ದೇವರು. Jesus, you are my Savior. ಯೇಸುವೆ ನೀನೇ ನನ್ನ ರಕ್ಷಕನು. Jesus. ಯೇಸು. Jesus. ಯೇಸುವೆ. Jesus. ಯೇಸುವೆ. Everybody open your mouth. ಪ್ರತಿಯೊಬ್ಬೊಬ್ಬರು ಬಾಯಿಗಳನ್ನ ತೆರೀರಿ. Just lift your hands ನಿಮ್ಮ ಕೈಗಳನ್ನು ಎತ್ತಿರಿ. and cry out to him. ಓ ಆತನಿಗೆ ಕೂಗ್ರಿ. Jesus. ಯೇಸುವೆ. Jesus. ಯೇಸುವೆ. Jesus. ಯೇಸುವೆ. Jesus. ಯೇಸುವೆ. My Lord. ಓ ನನ್ನ ಒಡೆಯನೇ. My God. ಓ ನನ್ನ ದೇವರೇ. My Savior. ಓ ನನ್ನ ರಕ್ಷಕ. Hallelujah. Hallelujah. मेरे जीवन का मकसद तू है, मेरे जीने का कारण तू है। मेरे जीवन का मकसद तू है, मेरे जीने का कारण तू है। मैं जीऊं या मरूं वो तेरे लिए, तू मेरा प्रभु
तू है, मेरे जीने का कारण तू है, जीवन का मकसद तू है, मेरे जीने का कारण तू है, मैं जीऊं या मरूं तो तेरे लिए, तू मेरा प्रभु, मैं जीऊं या मरूं तो तेरे लिए, तू मेरा प्रभु। Gracious Heavenly Father, ಕೃಪಾಳು ದೇವ್ರೆ, ಪರಲೋಕದ ದೇವ್ರೆ, we thank you for speaking to us. ನಮ್ಮ ಸಂಗಡ ನೀವು ಮಾತನಾಡಿದ್ದಕ್ಕಾಗಿ ಧನ್ಯವಾದ ಸಲ್ಲಿಸ್ತೀವಿ. Many people here today ಅನೇಕ ಜನರು ಇಲ್ಲಿ ಇದ್ದೀವಿ, decided to make you the Lord of their life. ತಮ್ಮ ಜೀವನದ ಒಡೆಯನನ್ನಾಗಿ ನಿನ್ನನ್ನು ಮಾಡಿಕೊಳ್ಳಲು ನಿರ್ಧಾರ ಮಾಡಿದ್ದಾರೆ ಸ್ವಾಮಿ. Lord, this decision is going to impact their destiny. ಈ ಒಂದು ನಿರ್ಧಾರ ಅವರ ಒಂದು ನಿತ್ಯತ್ವದ ಒಂದು ಭವಿಷ್ಯತ್ತು, ಅದು ಮಾರ್ಗವನ್ನು ಅದು ನಿರ್ಧಾರ ಪಡಿಸುತ್ತದೆ. This is not just a simple decision to stand. ಕೇವಲ ಇದು ಸಾಮಾನ್ಯ ನಿರ್ಧಾರವಾಗಿ ಅವರು ನಿಂತುಕೊಂಡಿರುವಂತದ್ದಲ್ಲ. This is a decision that decides their future, their life. ಈ ನಿರ್ಧಾರ ಅವರ ಒಂದು ಭವಿಷ್ಯತ್ತು, ಅವರ ಜೀವನದ ಕುರಿತು ಇದಾಗಿದೆ. This decision influences who is the king of their life. ಈ ನಿರ್ಧಾರ ಅವರ ಜೀವನದಲ್ಲಿ ರಾಜನು ಒಡೆಯನು ಯಾರಾಗಿದ್ದಾನೆ ಎಂಬುದನ್ನು ತಿಳಿಯಪಡಿಸುತ್ತದೆ. Lord, help them as they have made this decision that they will follow you every day and everywhere. ಪ್ರತಿ ಸ್ಥಳದಲ್ಲಿ ಪ್ರತಿದಿನ ನಿನ್ನನ್ನ ಹಿಂಬಾಲಿಸುವಂತ ನಿರ್ಧಾರವನ್ನ ಮಾಡಿದಂತ ಅವರಿಗೆ ನೀನು ಸಹಾಯ ಮಾಡಪ್ಪ. We pray and bless them in Jesus' name. ನಾವು ಇವರಿಗೋಸ್ಕರ ಪ್ರಾರ್ಥಿಸಿ ಯೇಸುವಿನ ನಾಮದಲ್ಲಿ ಆಶೀರ್ವದಿಸ್ತೇವೆ. Every bondage, every curse, every kind of demonic influence upon their lives is broken in Jesus' name. ಎಲ್ಲ ಬಂಧನಗಳನ್ನ, ಎಲ್ಲಾ ರೀತಿಯ ಒಂದು ದುರಾತ್ಮಗಳ ಕಾರ್ಯಗಳನ್ನ, ಎಲ್ಲಾ ರೀತಿಯಾಗಿರುವಂತ ಶಾಪಗಳನ್ನ ಯೇಸುವಿನ ನಾಮದಲ್ಲಿ ನಾವು ಮುರಿತೇವೆ. We pronounce your blessings upon them. ಅವರ ಮೇಲೆ ನಿನ್ನ ಆಶೀರ್ವಾದಗಳನ್ನ ನಾವು ಬಿಡುಗಡೆಗೊಳಿಸ್ತೇವೆ. In Jesus' name we pray. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸ್ತೇವೆ. Amen. ಆಮೆನ್. Please be seated. ದಯಮಾಡಿ ಕೂತ್ಕೊಳ್ಳಿ. I know some of us are here who are not keeping well. ನಂಗೆ ಗೊತ್ತು ಇಲ್ಲಿರುವಂತ ಕೆಲವೊಬ್ಬರು ನೀವು ಆರೋಗ್ಯದಲ್ಲಿ ಇಲ್ಲ, ನಿಮ್ಗೆ ಆರೋಗ್ಯವಿಲ್ಲ, And you need prayer. ನಿಮಗೆ ಒಂದು ಪ್ರಾರ್ಥನೆ ಅವಶ್ಯಕತೆ ಇದೆ. The Lord of all is Jesus. ಇಡೀ ಎಲ್ಲದಕ್ಕೂ ಒಡೆಯನು ಅದು ಯೇಸು. He had authority over sickness. ಆತನಿಗೆ ರೋಗದ ಮೇಲೆ ಅಧಿಕಾರ ಇದೆ. He took the sickness upon himself. ಆತನು ಸ್ವತಃ ಎಲ್ಲ ರೋಗವನ್ನ ತನ್ನ ಮೇಲೆ ಹೊತ್ತುಕೊಂಡನು. He paid the price of every sickness upon himself. ಪ್ರತಿ ಒಂದೊಂದು ರೋಗವನ್ನ ತನ್ನ ಮೇಲೆ ಹೊತ್ತುಕೊಂಡು ಆತನು ಕ್ರಯವನ್ನ ಕೊಟ್ಟು. Therefore, prophet Isaiah says, by his stripes we are healed. ಯೆಶಾಯನ ಪುಸ್ತಕದಲ್ಲಿ ಆತ ಪ್ರವಾದಿ ಯೆಶಾಯನ ಈ ರೀತಿಯಾಗಿ ಹೇಳ್ತಾನೆ, ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. So today, especially, we want to pray for anyone who is not keeping well. ಈ ದಿನ ನಾವು ವಿಶೇಷವಾಗಿ ಯಾರು ಆರೋಗ್ಯದಲ್ಲಿ ಸರಿಯಾಗಿಲ್ಲವೋ ಅವ್ರಿಗೋಸ್ಕರ ವಿಶೇಷವಾಗಿ ಪ್ರಾರ್ಥಿಸ್ತೇವೆ. So everyone, please close your eyes. ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರು ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳುವಿ. Let's have this great expectation. ಈ ಒಂದು ದೊಡ್ಡದಾಗಿರುವಂತ ಅಪೇಕ್ಷೆಯೊಡನೆ ನಾವು ಈ ಸಮಯದಲ್ಲಿ ಕೂತ್ಕೊಳ್ಳೋಣ. Jesus who healed the lepers. ಇಲ್ಲಿ ಕುಷ್ಠ ರೋಗಿಗಳನ್ನ ಗುಣಪಡಿಸಿದಂತ ಯೇಸು, Jesus who opened the blind eyes. ಕುರುಡಾಗಿರುವಂತ ಕಣ್ಣುಗಳನ್ನ ತೆರೆದಂತ ಯೇಸು, Jesus who made the lame to walk. ಓ ಗುಂಟರನ್ನ ನಡೆಯುವಂತೆ ಮಾಡಿದಂತ ಯೇಸು, Jesus who raised the dead to life. ಓ ಸತ್ತಂತ ವ್ಯಕ್ತಿಯನ್ನ ಜೀವವನ್ನ ಕೊಟ್ಟಂತ ಯೇಸು is here. ಆತನು ಇಲ್ಲಿದ್ದಾನೆ. He is here. ಆತನು ಇಲ್ಲಿದ್ದಾನೆ. Jesus is here. ಯೇಸು ಇಲ್ಲಿದ್ದಾನೆ. The Lord of all is here. ಇಡೀ ವಿಶ್ವಕ್ಕೆ ಒಡೆಯನು ಇಲ್ಲಿದ್ದಾನೆ.
ಇದ್ದಾನೆ. The King of Kings and the Lord of Lords is here. ರಾಜಾದಿರಾಜನು ಕರ್ತಾದಿ ಕರ್ತನು ಇಲ್ಲಿದ್ದಾನೆ. And when he touches us, ಯಾವಾಗ ಆತನು ಸ್ಪರ್ಶಿಸ್ತಾನೋ there is going to be freedom. ಆ ಸಂದರ್ಭದಲ್ಲಿ ಬಿಡುಗಡೆ, ಸ್ವಾತಂತ್ರ್ಯ There ಉಂಟಾಗ್ತದೆ. is going to be liberty. ಆ ಸಂದರ್ಭದಲ್ಲಿ ಸಂಪೂರ್ಣ ಸ್ವಾತಂತ್ರ್ಯ, ಬಿಡುಗಡೆ ಉಂಟಾಗ್ತದೆ. There is power in the name of Jesus. ಓ ಬಲವಾದ ಶಕ್ತಿ ಅದು ಯೇಸುವಿನ ನಾಮದಲ್ಲಿ ಉಂಟು. And as every eye is closed, ಎಲ್ಲ ಕಣ್ಣುಗಳು ಮುಚ್ಚಲ್ಪಟ್ಟಿರುವಂತೆ, as we know now Jesus is going to come and touch us. ಈ ಸಂದರ್ಭದಲ್ಲಿ ಯೇಸು ಬಂದು ನಮ್ಮನ್ನ ಸ್ಪರ್ಶಿಸಲಿಕ್ಕಿದ್ದಾನೆ ಎಂಬುದನ್ನು ನಮ್ಗೆ ಗೊತ್ತುಂಟು. I request you, ನಾನು ನಿಮ್ಗೆ ಕೇಳ್ಕೊಳ್ತೇನೆ, if you have come here as a sick person, ನೀನು ಒಂದು ಅನಾರೋಗ್ಯದಿಂದ ಬಂದಿರುವಂತ ವ್ಯಕ್ತಿ, ನೀನಿಲ್ಲಾಗಿದ್ದಲ್ಲಿ stand to your feet. ನೀನಿರುವಂತ ಸ್ಥಳದಲ್ಲಿ ಎದ್ದು ನಿಂತುಕೋ. Stand to your feet. ನೀನಿರುವಂತ ಸ್ಥಳದಲ್ಲಿ ಎದ್ದು ನಿಂತುಕೋ. Jesus, ಯೇಸು, Jesus, ಯೇಸು, Jesus, ಯೇಸು, King of Kings, ರಾಜಾದಿರಾಜ, Lord of Lords, ಕರ್ತಾದಿ ಕರ್ತ, Jesus, ಯೇಸು, King of Kings, ರಾಜಾದಿರಾಜ, Lord of Lords. ಕರ್ತಾದಿ ಕರ್ತ. He will touch you. ಆತನು ನಿನ್ನನ್ನು ಮುಟ್ಟಾನೆ. 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 Hallelujah. Hallelujah. Hallelujah, hallelujah, hallelujah. Gracious Heavenly Father, ಓ ಕೃಪಾಳು ಪರಲೋಕದ ತಂದೆಯೇ, you know the persons who are standing up right now. ಈ ಸಂದರ್ಭದಲ್ಲಿ ಎದ್ದು ನಿಂತಂತ ಜನರನ್ನ ನೀನು ಬಲ್ಲಿಯಪ್ಪ. You know the pain. ಅವರ ನೋವುಗಳನ್ನ ನೀನು ಬಲ್ಲಿ. You know the tears. ಅವರ ಕಣ್ಣೀರುಗಳನ್ನ ನೀನು ಬಲ್ಲಿ. And your Bible says that by His stripes we are healed. ಬೈಬಲ್ ಹೇಳ್ತದೆ ನಿನ್ನ ಬಾಧೆಗಳಿಂದ ಗುಣವಾಗಿದೆ ಅಂತ ಹೇಳಿ. And I pray for every sick person. ಇಲ್ಲಿ ನಿಂತಿರುವಂತ ಪ್ರತಿ ಒಂದು ರೋಗವುಳ್ಳಂತ ವ್ಯಕ್ತಿಗಳಿಗಾಗಿ ಪ್ರಾರ್ಥಿಸ್ತೇನೆ. And we claim the name of Jesus above all names. ಇಲ್ಲಿ ಸಂದರ್ಭದಲ್ಲಿ ಯೇಸುವಿನ ನಾಮ ಎಲ್ಲ ನಾಮಕ್ಕಿಂತ ಶ್ರೇಷ್ಠ ಅಂತ ಘೋಷಿಸ್ತೇವೆ. And in the name of Jesus. ಯೇಸುವಿನ ನಾಮದಲ್ಲಿ, In the name of Jesus. ಯೇಸುವಿನ ನಾಮದಲ್ಲಿ, In the name of Jesus. ಯೇಸುವಿನ ನಾಮದಲ್ಲಿ Every sickness must go. ಎಲ್ಲ ರೋಗಗಳು ಬಿಟ್ಟು ಹೋಗಲಿ. Every pain must go. ಎಲ್ಲ ರೀತಿಯ ರೋಗಗಳು ಬಿಟ್ಟು ಹೋಗಲಿ. All demonic bondages must go. ಎಲ್ಲ ದುರಾತ್ಮನ ಬಂಧನಗಳು ಬಿಡುಗಡೆ ಆಗಲಿ. In the name of Jesus. ಯೇಸುವಿನ ನಾಮದಲ್ಲಿ, In the name of Jesus. ಯೇಸುವಿನ ನಾಮದಲ್ಲಿ, In the name of Jesus. ಯೇಸುವಿನ ನಾಮದಲ್ಲಿ. Hallelujah. Hallelujah. Let's clap and welcome the power in the name of Jesus. ಈ ಸಂದರ್ಭದಲ್ಲಿ ಚಪ್ಪಾಳೆ ತಟ್ಟಿ ಯೇಸುವಿನ ಶಕ್ತಿಯನ್ನು ನಾವು ಸ್ವಾಗತಿಸೋಣ. He is healed. He has healed you. ಆತನು ನಿನ್ನನ್ನು ಗುಣಪಡಿಸಿದ್ದಾನೆ. He has delivered you. ನಿನ್ನನ್ನು ಬಿಡಿಸಿದ್ದಾನೆ. The King of Kings and the Lord of Lords. ರಾಜಾದಿರಾಜನು, ಕರ್ತಾದಿ ಕರ್ತನು. Hallelujah. 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 Heavenly Father, ಪರಲೋಕದ ತಂದೆ, we thank you for speaking to us. ಈ ಸಂದರ್ಭದಲ್ಲಿ ನಮ್ಮ ಸಂಗಡ ಮಾತನಾಡಿದ್ದಕ್ಕಾಗಿ ಧನ್ಯವಾದ. Thank you for healing us. ನಮ್ಮನ್ನ ಗುಣಪಡಿಸಿದ್ದಕ್ಕಾಗಿ ಧನ್ಯವಾದ. Thank you for your presence. ನಿನ್ನ ಸಾನ್ನಿಧ್ಯಕ್ಕಾಗಿ ಧನ್ಯವಾದಗಳು. We ask your blessings upon us all through these days. ಈ ಎಲ್ಲ ದಿನಗಳಲ್ಲಿ ನಿನ್ನ ಆಶೀರ್ವಾದ ನಮ್ಮ ಮೇಲೆ ನೆಲೆಗೊಂಡಿರಲೆಂದು ನಾವು ಪ್ರಾರ್ಥಿಸ್ತೇವೆ. Continue to keep us in good health and strength. ಎಲ್ಲ ಒಳ್ಳೆಯ ಆರೋಗ್ಯದಲ್ಲಿಯೂ ಬಲದಲ್ಲಿ ನಮ್ಮನ್ನು ಇಡುವಂತೆ ನಿಮ್ಮಲ್ಲಿ ಕೇಳ್ಕೊಳ್ತೇವೆ. Thank you for your very, very special presence. ನಿನ್ನ ಒಂದು ವಿಶೇಷವಾದ ಸಾನ್ನಿಧ್ಯಕ್ಕಾಗಿ ಧನ್ಯವಾದ ಸ್ವಾಮಿ.
Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. Amen. Now the grace of our Lord Jesus Christ, the love of God, communion and fellowship of the Holy Spirit may rest and abide upon our lives now and forevermore.